ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ. ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯಶ್ರವಣ ಕೀರ್ತನಃ. ಹೃದಯಂತಸ್ತು ಅಭದ್ರಾಣಿ ವಿದುನೋತಿ ಸುಹೃತ್ಸತಾಂ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಾಯೋಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ನಿತಿ ನಾಮಿನೇ. ನಮಾಚಾರ್ಯಪಾದಾಯ ನಿತಾಯ ಕೃಪಪ್ರದಾಯಿನೇ ಗೌರಕದದಾಮದಯನಗರ ಗ್ರಾಮತಾರಿಣೇ. ನಮಾಯೋಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ವಾಂಛಾಕಲ್ಪತರುಭಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 3 ಸಕಲ ಅವತಾರಗಳಿಗೆ ಆದಿಮೂಲನಾದ ಕೃಷ್ಣ. ಶ್ಲೋಕ 35 ಇವತ್ತು. ಯಾರು ಓದ್ತಾರೆ? ಪುಷ್ಪಲತಾ ಮಾತಾಜಿ ಓದ್ತೀರಾ? ಹೌದು, ಜಯಲಕ್ಷ್ಮಿ ಮಾತಾಜಿ ಹೇಳಿದ್ರು, ಅವ್ರು ಅಟೆಂಡ್ ಆಗಿಲ್ಲ. ಬೇರೆ ಯಾರಾದ್ರೂ ಹೋಗಿದ್ರು ಓದಿ. ಓದ್ತೀನಿ ಮಾತಾಜಿ. ಓದಿ. ಶ್ಲೋಕ 35 ಭಾಗವತ ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 2 ಶ್ಲೋಕ 35. ಏವಂ ಜನ್ಮಾನಿ ಕರ್ಮಾಣಿ ಅಕರ್ತೂರಜನ ಸನ್ಯಸ ಕರ್ತೂರಜನ ಸತ್ಯಃ ವರ್ಣಯಂತಿ ಸಂಕವಯೋ ವೇದ ಗುಹ್ಯಾನಿ ಹೃತ್ಪತೇಃ. ಏವಂ ಪದಾರ್ಥ ಏವಂ ಈ ರೀತಿಯಾಗಿ ಜನ್ಮಾನಿ ಜನ್ಮಗಳನ್ನು ಕರ್ಮಾಣಿ ಕಾರ್ಯಗಳನ್ನು ಈ ಖಂಡಿತವಾಗಿ ಅಕರ್ತು ಕರ್ಮರಹಿತನ ಅಜನಸ್ಯ ಜನ್ಮರಹಿತನ ಚ ಮತ್ತು ವರ್ಣಯಂತಿ ವರ್ಣಿಸುತ್ತಾರೆ ಸ್ಮ ಹಿಂದೆ ಕವಯಂ ವಿದ್ವಾಂಸರು ವೇದ ಗುಹ್ಯಾನಿ ವೇದಗಳಿಂದಲೂ ಕಂಡುಕೊಳ್ಳಲಾಗದ ಹೃತ್ಪತೇಹೇ ಹೃದಯ ಸ್ವಾಮಿಯ ಅನುವಾದ. ವೇದಗಳಿಗೂ ಅತೀತನಾದಂತ ಅನುಭವ ಮತ್ತು ಆಕರ್ತನ ಜನನ ಹಾಗೂ ಕಾರ್ಯಗಳನ್ನು ವಿದ್ವಾಂಸರು ಹೀಗೆ ವರ್ಣಿಸಿದ್ದಾರೆ. ಅವನೇ ಹೃದಯದ ಒಡೆಯ. ಭಾವಾರ್ಥ ಪ್ರಭು. ಭಾವಾರ್ಥ ಬೇಡ ಮಾತಾಜಿ. ಹರೇ ಕೃಷ್ಣ ಪ್ರಭು. ಸಕಲ ಅವತಾರಗಳಿಗೆ ಆದಿಮೂಲನಾದ ಕೃಷ್ಣ. ಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳಿದಾರೋ ಅದನ್ನೇ ಮತ್ತೆ ಇಲ್ಲಿ ಸುತ ಗೋಸ್ವಾಮಿಗಳು ಕೂಡ ನಮ್ಗೆ ತಿಳುವಳಿಕೆ ಕೊಡ್ತಾರೆ. ಜನ್ಮ ಕರ್ಮ ಚಾಮೆ ದಿವ್ಯಂ. ಭಗವಂತನ ಅವತಾರ ಮತ್ತೆ ಅವನ್ ಮಾಡೋ ಎಲ್ಲ ಲೀಲೆಗಳು ದಿವ್ಯಕ್ಕೆ ಸೇರಿತ್ತು. ಅವನು ಸಾಮಾನ್ಯ ವ್ಯಕ್ತಿಗಳ ತರ ಹುಟ್ಟೋದು ಇಲ್ಲ, ಸಾಮಾನ್ಯ ವ್ಯಕ್ತಿಗಳ ತರ ಅವನಿಗೆ ಕರ್ಮನೂ ಕೂಡ ಅಂಟಲ್ಲ. ನಾವೆಲ್ಲರೂ ಕೂಡ ಕರ್ಮಾನುಸಾರವಾಗಿ ಈ ಒಂದು ಭೌತಿಕ ಜಗತ್ತಲ್ಲಿ ಜನ್ಮಗಳನ್ನ ತಗೋತೀವಿ. ಆದ್ರೆ ಭಗವಂತ ಅವನಿಗೆ ಯಾವುದೇ ತರ ಕಾರ್ಯ ಅಂದ್ರೆ ಕರ್ಮಗಳಿಂದ ಈ ಜಗತ್ತಲ್ಲಿ ಜನ್ಮ ತಗೋಬೇಕು ಇಲ್ಲ, ಆ ಪ್ರಕಾರವಾಗಿ ಏನೋ ಒಂದು
ಕೆಲಸ ಮಾಡ್ಬೇಕು ಮತ್ತೆ ಸುಖ ದುಃಖಗಳನ್ನ ಅನುಭವಿಸ್ಬೇಕು ಅನ್ನೋದು ವಿಚಾರಗಳು ಎಲ್ಲೂ ಇಲ್ವೇ ಇಲ್ಲ. ಅದಕ್ಕಾಗಿನೇ ಭಗವಂತ ಏನ್ ಹೇಳ್ತಾ ಇರೋದು, ವೇದೇಶ್ಚ ಸರ್ವರಹಮೇವ್ಯ ವೇದೋ ವೇದಾಂತ ಕೃತ್ ವೇದ ವಿದೇಹ ಚ ಅಹಂ. ವೇದಗಳೆಲ್ಲಾನು ಕೂಡ ಕೊಟ್ಟಿರೋದು ನಾನೇ, ವೇದಗಳಿಂದ ತಿಳುವಳಿಕೆ ಪಡಿಬೇಕಾಗಿರೋದು ನನ್ನನ್ನೇ, ವೇದಾಂತ ಕರ್ತೃ ನಾನೇ. ಅದರಿಂದ ವೇದಗಳನ್ನ ಭಗವಂತನೇ ಕೊಟ್ಟಿದ್ದು, ಮತ್ತೆ ವೇದಗಳಿಂದ ಭಗವಂತನನ್ನೇ ತಿಳಿಬೇಕಾಗಿರೋದು. ವೇದಗಳು ನಿಜವಾಗ್ಲೂ ತಿಳುವಳಿಕೆ ಇರೋದು ಕೂಡ ಭಗವಂತನಿಗೆ, ಅದು ಬಿಟ್ಟು ಬೇರೆ ಯಾರಿಗೂ ಕೂಡ ಅದರದ್ದು ವಿಚಾರಗಳು ಅರ್ಥ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಖುದ್ದಾಗಿ ಭಗವಂತನೇ ಬಂದು ಅವನ ಈ ಒಂದು ದಿವ್ಯವಾಗಿರೋದು ವಿಚಾರಗಳನ್ನ ತಿಳುವಳಿಕೆ ಕೊಟ್ರೆ ಮಾತ್ರನೇ ಯಾರಿಗಾದ್ರೂ ಅರ್ಥ ಆಗುತ್ತೆ ಹೊರತು ಬೇರೆ ಯಾರನ್ನೂ ಕೂಡ ಯಾವುದನ್ನು ಕೂಡ ಅರ್ಥ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿನೇ ಸೂತ ಗೋಸ್ವಾಮಿಗಳು ಮತ್ತೆ ಇಲ್ಲಿ ಭಗವಂತನ ಆ ಒಂದು ದಿವ್ಯವಾಗಿರೋದು ಗುಣಗಳನ್ನ ಇಲ್ಲಿ ನಮ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದಾರೆ ಅವರು, ಏವಂ ಜನ್ಮಾನಿ, ವೇದಗಳು ಅತೀತನಾದಂತ ಆ ಭವನ, ವೇದಗಳಿಗೆ ಅತೀತ. ವೇದಗಳು ಭಗವಂತನೇ ಕೊಟ್ಟಿರೋದು, ಆದ್ರೆ ಭಗವಂತ ವೇದಗಳಿಗೂ ಕೂಡ ಅತೀತ ಆಗಿರೋನು. ಅದಕ್ಕೆ ಭಗವಂತನನ್ನ ಯಾವುದನ್ನು ಕೂಡ ಬಂಧನ ಮಾಡೋದಕ್ಕಾಗಲ್ಲ, ಬಂಧಿಸಿಲ್ಲ. ಆದ್ರೆ ನಾವೆಲ್ಲಾನು ಕೂಡ ಬಂಧನದಲ್ಲಿದ್ದೀವಿ, ಈ ಗುಣಗಳ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಆದರೆ ವೇದಗಳು ಭಗವಂತನಿಂದ ಬಂದಿರೋದ್ರಿಂದ ವೇದಗಳು ಏನ್ ನಮ್ಗೆ ತಿಳುವಳಿಕೆ ಕೊಡ್ತಾ ಇದೆ, ಈ ಜಗತ್ತು ಯಾವ ತರ ಸೃಷ್ಟಿ ಆಗಿದೆ ಮತ್ತೆ ನನ್ನನ್ನು ಯಾವ ತರ ಅರ್ಥ ಮಾಡ್ಕೋಬೇಕು, ಇದರ ಬಗ್ಗೆ ನಮ್ಗೆ ಭಗವಂತ ವೇದದಲ್ಲೂ ಕೊಟ್ಟಿದ್ದಾರೆ, ಭಗವದ್ಗೀತೆಯಲ್ಲೂ ಕೊಟ್ಟಿದ್ದಾರೆ. ಆದ್ರೆ ಭಗವಂತ ಹೇಳಿದ್ರೆ ಮಾತ್ರನೇ ಆ ಒಂದು ಅನುಭವ ನಮ್ಗೆ ಪ್ರಾಪ್ತಿ ಆಗುತ್ತೆ ಹೊರತು ವೇದಗಳನ್ನ ನಾವೇ ಸ್ವಂತ ಅಧ್ಯಯನ ಮಾಡೋದ್ರಿಂದ ನಮ್ಗೆ ಅದು ಸಿಗದಿಲ್ಲ. ಅದರಿಂದ ವೇದಗಳನ್ನ ಊಹಾತ್ಮಕ ಚಿಂತನೆಯಿಂದ ಯಾರಾದ್ರೂ ತಿಳುವಳಿಕೆ ಪ್ರಯತ್ನ ಪಟ್ರೆ ಅವ್ರು ಖಂಡಿತವಾಗ್ಲೂ ಭಗವಂತನನ್ನ ಅರ್ಥ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಅಭವನ, ಅವನ ಅನುಭವನೂ ಕೂಡ ನಮ್ಗೆ ದೊರಕಲ್ಲ ಅದು. ಅದಕ್ಕೆ ಇಲ್ಲಿ ಮುಂದುವರಿಸಿ ಸೂತ ಗೋಸ್ವಾಮಿಗಳು ಏನ್ ಹೇಳ್ತಾ ಇದಾರೆ, ಮತ್ತು ಅಕರ್ತನ. ಅಕರ್ತ ಅಂದ್ರೇನು, ಮತ್ತೆ ಇಲ್ಲಿ ಪದ ಅರ್ಥದಲ್ಲಿ ಏನ್ ಹೇಳ್ತಾ ಇದ್ರೆ, ಕರ್ಮರಹಿತನ, ಅವನಿಗೆ ಯಾವುದೇ ತರ ಕರ್ಮಾಚರಣೆಗಳು ಇಲ್ಲ, ಇಲ್ಲಿ ಕರ್ಮ ಬಂಧನನೂ ಕೂಡ ಅವರಿಗೆ ಇಲ್ಲ. ಯಾರು ಭಗವದ್ಗೀತೆಯಲ್ಲಿ ಅದನ್ನೇ ಹೇಳ್ತಾ ಇರೋದು ಭಗವಂತ, ಯಾರು ಇದನ್ನ ಅರ್ಥ ಮಾಡ್ಕೋತಾರೋ ಅವ್ರು ಮಾತ್ರನೇ ಈ ಕರ್ಮ ಬಂಧನದಿಂದ ಬಿಡುಗಡೆ ಆಗ್ತಾರೆ. ಇಲ್ಲಾಂದ್ರೆ ನಾವನ್ನು ಕೂಡ ಕರ್ಮದ ಚಕ್ರದಲ್ಲಿ ಸುತ್ತಾನೇ ಇರ್ತೀವಿ. ಅದಕ್ಕೆ ಪ್ರಭುಪಾದರು ಉದಾಹರಣೆ ಏನ್ ಹೇಳ್ತಾರಪ್ಪ ಅಂದ್ರೆ, ಕಬ್ಬಣನು ಕೂಡ ಬೆಂಕಿ ಸಂಪರ್ಕಕ್ಕೆ ಹೋಗಿದ ತಕ್ಷಣ ಅದನ್ನು ಕೂಡ ಬೆಂಕಿಯಾಗಿ ಯಾವ ತರ ಪರಿವರ್ತನೆ ಆಗುತ್ತೋ ಅದೇ ಪ್ರಕಾರವಾಗಿ ನಾವ್ ಯಾವಾಗ ನಮ್ಮ ಪ್ರಜ್ಞೆನ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಹೊಂದಾಣಿಕೆ ಮಾಡ್ಕೋತೀವೋ, ಯಾಕೆಂದ್ರೆ ನಾವ್ ಇವಾಗ ಭೌತಿಕ ಪ್ರಜ್ಞೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದರಿಂದ ನಾವು ಮಾಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಮತ್ತೆ ನಮ್ಮ ಮೂಲ ಪ್ರಜ್ಞೆನ ಮತ್ತೆ ವಾಪಸ್ ಯಾವಾಗ ಪಡಿತೀವೋ, ಯಾವಾಗ ಕೃಷ್ಣನ ಸೇವೆಯಲ್ಲಿ ತೊಡಗ್ತೀವೋ ಅವಾಗ ಮಾತ್ರನೇ ಕರ್ಮ ಬಂಧನ. ಯಾಕೆಂದ್ರೆ ಭಗವಂತನಿಗೆ ಮಾತ್ರನೇ ಕರ್ಮ ಬಂಧನ ಇಲ್ಲ, ಅವನೇ ಗುಣಾತೀತ. ಈ ಗುಣ ಅನ್ನೋ ಶಬ್ದ ಏನಪ್ಪಾ ಅಂದ್ರೆ ಬಂಧನಕ್ಕೆ ಕಾರಣ ಅನ್ನೋದೇ ವಿಚಾರ ಹೇಳ್ತಾರೆ. ಈ ಗುಣಗಳು ಏನ್ ಮಾಡಿದೆ ಅಂದ್ರೆ ನಮ್ಮನ್ನೆಲ್ಲರನ್ನು ಕೂಡ ಬಂಧಿಸಿದೆ. ಅದು ಸತ್ವ, ರಜಸ್ಸು, ತಮಸ್ಸು, ಈ ತರ ನಮ್ಗೆ ಭಗವದ್ಗೀತೆಯಲ್ಲಿ ನಾವು ತಿಳುವಳಿಕೆ ಪಟ್ಕೊಂಡಿದೀವಿ. ಈ ಮೂರೂ ಗುಣಗಳು ಏನ್ ಮಾಡಿದೆ ಅಂದ್ರೆ ನಮ್ಮನ್ನ ಬಂಧನದಲ್ಲಿಟ್ಟು ನಾವು ಆ ಗುಣಗಳ ಪ್ರಭಾವದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದ್ಸಲಿ ಒಳ್ಳೆ ಕೆಲಸ ಮಾಡ್ತೀವಿ, ಒಂದ್ಸಲಿ ಕೆಟ್ಟ ಕೆಲಸ ಮಾಡ್ತೀವಿ, ಒಂದ್ಸಲ ನಮ್ಮ ಮನಸ್ಸು ಇಚ್ಛೆ ನಡ್ಕೋತೀವಿ. ಈ ಪ್ರಕಾರವಾಗಿ ಏನಾಗಿದೆ ಅಂದ್ರೆ ನಾವು ಈ ಭೌತಿಕ ಜಗತ್ತಿನ ಬಂಧನದಲ್ಲಿ ಬಂದ್ಬಿಟ್ಟಿದೀವಿ. ಆದ್ರೆ ಭಗವಂತ ಅಕರ್ತೃ, ಅವನಿಗೆ ಯಾವುದೇ ತರ ಕರ್ಮ ಬರಲ್ಲ, ಅವನು ಯಾವುದೇ ತರ ಕರ್ಮ ಬಂಧನದಲ್ಲೂ ಗುಣದಲ್ಲೂ ಕೂಡ ಅವನು ಸಿಕ್ಕಾಕೊಳಲ್ಲ. ಅದಕ್ಕೆ ಅವನನ್ನ ಏನ್ ಹೇಳ್ತಾ ಇದ್ದಾರೆ, ಅವನಿಗೆ ಗುಣಾತೀತ ಆಗಿರೋನು. ಅದನ್ನ ಮುಂದುವರ್ಸಿ ಏನ್ ಹೇಳ್ತಾರೆ, ಅವನು ಅಕರ್ತನ ಜನನ ಹಾಗೂ ಕಾರ್ಯಗಳನ್ನು ವಿದ್ವಾಂಸರು ಹೀಗೆ ವರ್ಣಿಸಿದ್ದಾರೆ, ಅವನೇ ಹೃದಯದ ಒಡೆಯ. ಮತ್ತೆ ಜನ್ಮರಹಿತ, ಅಭವನ ಅಂದ್ರೆ ಅವನು ಜನ್ಮರಹಿತ ಆಗಿರೋನು ಕೂಡ, ಅವನಿಗೆ ಜನನ ಮರಣಗಳನ್ನೋ ವಿಚಾರ ಇಲ್ಲ. ಅದರಿಂದ ಇಲ್ಲಿ ಅಂತ ಭಗವಂತನ ಕಾರ್ಯಗಳನ್ನ ವಿದ್ವಾಂಸರು ಏನ್ ಮಾಡಿದ್ದಾರೆ, ವರ್ಣನೆ ಮಾಡಿದ್ದಾರೆ. ಮತ್ತೆ ಅವನೇ ಹೃದಯದ ಒಡೆಯ, ಅವನೇ ಭಗವಂತ, ಅವನೇ ಪರಮಾತ್ಮ ಆಗಿನೂ ಕೂಡ ಅವನೇ ಇರೋದು. ಅದನ್ನ ವಿಚಾರ ಪ್ರಭುಪಾದ್ರಿ ಭಾವಾರ್ಥದಲ್ಲಿ ಏನ್ ಹೇಳ್ತಾರೆ ನಾವು ನೋಡೋಣ. ಭಗವಂತ ಮತ್ತು ಜೀವಿಗಳು ಮೂಲಭೂತವಾಗಿ ದೈವಿಕವೇ, ಆದುದರಿಂದ ಇಬ್ಬರೂ ಅಮರರೇ.
ಅವರಲ್ಲಿ ಯಾರಿಗೂ ಹುಟ್ಟಾಗಲಿ ಸಾವಾಗಲಿ ಇಲ್ಲ. ವ್ಯತ್ಯಾಸವಿಷ್ಟೇ, ಭಗವಂತನಿಗೆ ಹೇಳಲಾದ ಹುಟ್ಟುವ ಮತ್ತು ಕಣ್ಮರೆಗಳು ಜೀವಿಗಳ ಜನನ ಮರಣಗಳಿಂದ ಭಿನ್ನವಾದವು. ಪ್ರಭುಪಾದರು ಭಾವಾರ್ಥ ಅಲ್ಲಿಂದಾನೇ ಶುರು ಮಾಡ್ತಾರೆ. ಏನ್ ಹೇಳ್ತಾ ಇದಾರೆ, ಭಗವಂತ ನಾವು ಏನು ಜನ್ಮ ತಗೋತಾ ಇದೀವಿ ಆ ಪ್ರಕಾರವಾಗಿ ಜನ್ಮ ಮತ್ತೆ ಮರಣಕ್ಕೆ ಒಳಗಾಗೋದಿಲ್ಲ. ಅವನು ಸ್ವತಃ ಮೂಲ ರೂಪದಲ್ಲಿ, ಅದರಲ್ಲೂ ಕೃಷ್ಣ ಮೂಲ ರೂಪದಲ್ಲಿ ಅವತಾರ ತಗೋತಾರೆ. ಮತ್ತೆ ಅವರು ಈ ಭೌತಿಕ ಜಗತ್ತಿನಿಂದ ಅದೇ ತರ ದಿವ್ಯವಾಗಿ ಅವರು ನಿರ್ಗಮನ ಕೂಡ ಆಗೋಗ್ತಾರೆ. ಅದರಿಂದ ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಮತ್ತೆ ಭಗವಂತನಿಗೂ ವ್ಯತ್ಯಾಸ ಇದೆ. ಆದ್ರೆ ಸಾಮಾನ್ಯ ವ್ಯಕ್ತಿ ಆಗಿರೋರು ಜೀವಾತ್ಮಗಳಾಗಿ ನಾವೂ ಕೂಡ ಸಚ್ಚಿದಾನಂದನೇ. ನಮಗೂ ಕೂಡ ಹುಟ್ಟಿಲ್ಲ, ಸಾವಿಲ್ಲ, ರೋಗ ಇಲ್ಲ, ವೃದ್ಧಾಪ್ಯ ಇಲ್ಲ, ಯಾವುದೂ ಇಲ್ಲ. ಆದರೆ ನಾವೇನಾಗಿದ್ದೀವಿ, ಈ ಭೌತಿಕ ಇಚ್ಛೆ ಪ್ರಕಾರವಾಗಿ ನಾವು ಈ ಭೌತಿಕ ಜಗತ್ತಿಗೆ ಬಂದಿದ್ದೀವಿ. ಇದರಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಅದೇ ನಮ್ ಸಮಸ್ಯೆ. ಆದ್ರೆ ಯಾವಾಗ ನಾವು ಭಗವಂತನ ದಿವ್ಯವಾಗಿರೋದು ಗುಣಗಳನ್ನ ನಾವ್ ಯಾವಾಗ ತಿಳುವಳಿಕೆ ಪಡಿತೀವೋ ಆಗ ನಾವು ಈ ಬಂಧನದಿಂದ ಬಿಡುಗಡೆ ಆಗೋಗ್ತೀವಿ. ಅದಕ್ಕೆ ಇಲ್ಲಿ ಪ್ರಭುಪಾದರು ಮುಂದುವರಿಸಿ ಏನ್ ಹೇಳ್ತಾರೆ, ಹುಟ್ಟು ಮತ್ತು ಸಾಯುವ ಜೀವಿಗಳು ಭೌತಿಕ ನಿಯಮಗಳಿಗೆ ಬದ್ಧರಾಗಿದ್ದಾರೆ. ನಾವೆಲ್ಲರೂ ಕೂಡ ಈ ಭೌತಿಕ ಜಗತ್ತಲ್ಲಿ ಬದ್ಧ ಸ್ಥಿತಿಯಲ್ಲಿದ್ದೀವಿ. ನಿರಂತರವಾಗಿ ನಮ್ ಕರ್ಮಾನುಸಾರವಾಗಿ ನಾವು ಜನ್ಮ ತಗೋತಾನೆ ಇದ್ದೀವಿ. ಮತ್ತೆ ಇಲ್ಲಿ ಸುಖ ದುಃಖಗಳನ್ನ ಅನುಭವ ಮಾಡ್ತೀವಿ. ಆದರೆ ಭಗವಂತನಿಗೆ ಹೇಳಲಾಗುವ ಹುಟ್ಟು ಮತ್ತು ಕಣ್ಮರೆಗಳು ಭೌತಿಕ ಪ್ರಕೃತಿಯ ಚಟುವಟಿಕೆಗಳಿಗೆ ಬದ್ಧರಾಗಿಲ್ಲ. ಭಗವದ್ಗೀತೆ ಜನ್ಮ ಕರ್ಮ ಚಾಮೆ ದಿವ್ಯಂ. ಭಗವಂತ ಈ ಹುಟ್ಟು ಮತ್ತೆ ಸಾವಿನ ಸಾಮಾನ್ಯ ವ್ಯಕ್ತಿಗಳು ಯಾವ ತರ ಈ ಜಗತ್ತಲ್ಲಿ ಬರ್ತಾರೋ ಆ ಪ್ರಕಾರವಾಗಿ ಭಗವಂತ ಯಾವತ್ತೂ ಬರಲ್ಲ. ಇದನ್ನ ನಾವು ಯಥಾವತ್ತಾಗಿ ತಿಳುವಳಿಕೆ ಪಡಿಬೇಕು. ತತ್ವತಃ ಮಾತಾಜಿ ಆ ಶ್ಲೋಕ ಓದಿ, ಜನ್ಮ ಕರ್ಮ ಚಾಮೆ ದಿವ್ಯಂ. ಏಳನೇ ಅಧ್ಯಾಯ ಅಲ್ಲ ಪ್ರಭು? ಭಗವದ್ಗೀತೆ ಜನ್ಮ ಕರ್ಮ ಚಾಮೆ ದಿವ್ಯಂ 9ನೇ ಅಧ್ಯಾಯ ಅಲ್ವಾ ಮಾತಾಜಿ? ಮಾತಾಜಿ ಓದಿ ಪ್ರಭು. 4ನೇ ಅಧ್ಯಾಯ 9ನೇ ಶ್ಲೋಕ. 4ನೇ ಅಧ್ಯಾಯ 9ನೇ ಶ್ಲೋಕ ಓದಿ ಮಾಡಿ. ಜನ್ಮ ಕರ್ಮ ಚಮೇ ದಿವ್ಯಂ ಯೋ ವೇತಿ ತತ್ವತಃ ತತ್ವ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅನುವಾದ: ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹ ತ್ಯಾಗ ಮಾಡಿದ ನಂತರ ಮತ್ತೆ ಈ ಐಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಭಗವಂತ ಏನ್ ಹೇಳ್ತಾ ಇರೋದು ಇಲ್ಲಿ? ತತ್ವತಃ, ಯಥಾರ್ಥವಾಗಿ. ಅದೇ ತರಾನೇ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಗೊಂದಲಕ್ಕೆ, ಸಂಶಯಕ್ಕೆ ಯಾವುದೇ ತರ ಆಸ್ಪದ ನಾವು ಕೊಡಬಾರದು ಅನ್ನೋದೇ ಆ ತತ್ವತಃ ಪದದ ಅರ್ಥ. ಯಥಾರ್ಥ ಅನ್ನೋದಕ್ಕೆ ಅರ್ಥ ಕೊಡ್ತಾರೆ ಪ್ರಭುಪಾದರು. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಮಾಯೆಯಲ್ಲಿರೋದ್ರಿಂದ ಅವನು ಸಾಮಾನ್ಯವಾಗಿ ಅವನ ಪ್ರಜ್ಞೆಯಲ್ಲೇ ಅವನನ್ನ ಭಗವಂತನನ್ನ ತಿಳುವಳಿಕೆ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಕೃಷ್ಣ ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ಬೋದು. ಕೃಷ್ಣ ನಮ್ ತರನೇ ಒಬ್ಬ ಹುಟ್ಟಿರೋ ಅಂತ ವ್ಯಕ್ತಿ ಇರ್ಬೋದು, ಇಲ್ಲ ಸ್ವಲ್ಪ ಅವನು ದೊಡ್ಡ ದೇವತೆ ಇರ್ಬೋದು, ಇಲ್ಲ ದೊಡ್ಡ ರಾಜ ಇರ್ಬೋದು, ಇಲ್ಲ ಸ್ವಲ್ಪ ವಿದ್ಯೆಯಲ್ಲಿ ಸ್ವಲ್ಪ ಹೆಚ್ಚಿನ ಶಕ್ತಿನ ಪಡ್ಕೊಂಡಿರ್ಬೋದು. ಈ ಪ್ರಕಾರವಾಗಿ ಎಲ್ಲ ಚಿಂತನೆ ಮಾಡ್ತಾರೆ. ಇಲ್ಲ, ಆತರ ಅಲ್ಲ. ಕೃಷ್ಣ ಮೂಲ ದೇವೋತ್ತಮ ಪರಮ ಪುರುಷ. ಅವನು ನೇರವಾಗಿ ಭಗವಂತ ಈ ಜಗತ್ತಲ್ಲಿ ಅವತಾರ ತಗೊಂಡಿದ್ದಾರೆ. ಅದನ್ನ ಎಲ್ರೂ ವಿದ್ವಾಂಸರು, ನಿಜವಾದ ತಿಳುವಳಿಕೆ ಇರೋರು ಅದನ್ನ ಹಾಗೇ ಒಪ್ಕೊಂಡಿದ್ದಾರೆ. ನಾವನ್ನು ಕೂಡ ಅದನ್ನ ಹಾಗೇ ಒಪ್ಕೋಬೇಕು. ಅವನೇ ಹೃದಯದ ಸ್ವಾಮಿ, ಅವನೇ ಪ್ರತಿಯೊಬ್ಬರ ಒಡೆಯ ಆಗಿದ್ದಾನೆ. ಅವನಿಂದಾನೇ ಎಲ್ಲ ನಡೀತಾ ಇದೆ. ಅವನಿಲ್ಲ ಅಂದ್ರೆ ಯಾವುದೂ ಇಲ್ಲ. ಯಾಕೆಂದ್ರೆ ಜೀವಾತ್ಮಗಳು ನಾವು ಈ ದೇಹ ಅನ್ನೋದು ಒಂಥರ ರಥ ಇದ್ದಂಗೆ ಅಂತ ಅನ್ಕೊಳ್ಳಿ. ಅದು ರಥಾನೇ. ಅದಕ್ಕೆ ಮುಂದೆ ವರ್ಣನೆ ಮಾಡ್ತಾರೆ ರಥಾಂಗಪಾಣಿ ಅಂತ ಭಗವಂತನನ್ನ. ಈ ರಥದಲ್ಲಿ ಯಾರು ಕುತ್ಕೊಂಡಿದ್ದಾರೆ?
ಭಗವಂತ ಇದ್ದಾನೆ, ಮತ್ತೆ ಜೊತೆಯಲ್ಲಿ ಜೀವಾತ್ಮನು ಕೂಡ ಇದೆ. ಭಗವಂತ ಈ ರಥದಿಂದ ಇಳಿದಿದ ತಕ್ಷಣ ಇದೆಲ್ಲಾನು ಕೂಡ ನಿಷ್ಕ್ರಿಯ ಆಗೋಗುತ್ತೆ. ಯಾವ ತರ ಅರ್ಜುನನ ರಥದಿಂದ ಫಸ್ಟ್ ಅರ್ಜುನನನ್ನ ಇಳಿಸ್ಬಿಟ್ರು, ಅದಾದ್ಮೇಲೆ ರಥದಿಂದ ಯಾರು ಇಳಿದ್ರು? ಕೃಷ್ಣ ಇಳ್ದ. ಕೃಷ್ಣ ಇಳಿದಿದ ತಕ್ಷಣ ರಥ ಏನಾಯ್ತು? ಸುಟ್ಟು ಬೂದಿ ಕರೆಕ್ಟ್ ಅಲ್ವಾ? ಅದೇ ತರ ಈ ದೇಹದಲ್ಲೂ ಕೂಡ ಭಗವಂತ ರಥಾರೂಢನಾಗಿ ಅವನೇ ಎಲ್ಲಾ ನಡೆಸ್ತಾ ಇರೋದು. ನಾವು ರಥದಲ್ಲಿ ಕೂತ್ಕೊಂಡಿರೋ ವ್ಯಕ್ತಿಗಳು ಅಷ್ಟೇನೆ. ಆದ್ರೆ ಅವನ ಆಜ್ಞೆ ಇಲ್ದಿರ ಯಾವುದನ್ನು ಕೂಡ ನಡೆಯಲ್ಲ. ಅದಕ್ಕೆ ನಮ್ಮನ್ನ ಈ ರಥದಲ್ಲಿ ಇಳಿಸೋದಿಕ್ಕೆ ಫಸ್ಟ್ ಇಳಿಸ್ಬಿಡ್ತಾರೆ, ಅದಾದ್ಮೇಲೆ ಭಗವಂತ ಇಳಿತಾರೆ. ಅದಾದ್ಮೇಲೆ ಈ ದೇಹ ಏನಾಗುತ್ತೆ? ಎಲ್ಲ ನಿಷ್ಕ್ರಿಯ ಆಗೋಗುತ್ತೆ. ಇದನ್ನ ತಗೊಂಡೋಗಿ ಸುಟ್ಟು ಬೂದಿ ಮಾಡ್ಬಿಡ್ತಾರೆ. ಇಷ್ಟೇ ವಿಚಾರ. ಆದ್ರೆ ಅವನನ್ನ ಅರ್ಥ ಮಾಡ್ದಿರಾ ನಾವೇ ರಥ ಓಡಿಸ್ತಾ ಇದೀವಿ ಅಂತ ಯಾರಾದ್ರೂ ವಿಚಾರ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅದು ಏನಾಗುತ್ತೆ? ಮೂರ್ಖತನ ಆಗತ್ತೆ. ಅದನ್ನೇ ಕರ್ಮ ಬಂಧನ ಅಂತ ಇಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾರೆ? ಭಗವಂತ ಅಂತರಂಗ ಶಕ್ತಿ ಅಭಿವ್ಯಕ್ತಿಯಿಂದ ಮಾತ್ರ ಅವನನ್ನು ಗ್ರಹಿಸಬೇಕು. ಆತ್ಮ ಸಾಕ್ಷಾತ್ಕಾರ ಪಡೆಯುವುದಕ್ಕಾಗಿ ಮಹಾ ಋಷಿಗಳು ಅವುಗಳನ್ನು ವರ್ಣಿಸಿದ್ದಾರೆ. ಅದರಿಂದ ಇಲ್ಲಿ ಭಗವಂತನನ್ನ ಅಂತರಂಗ ಶಕ್ತಿ, ಅವನು ಬಹಿರಂಗ ಶಕ್ತಿ ಅವನಿಂದ ಬಂತು. ಆದ್ರೆ ಅವನು ಮೂಲದಲ್ಲಿ ಅವನ ಅಂತರಂಗ ಶಕ್ತಿಯಿಂದಾನೇ ಭಗವಂತ ಈ ಜಗತ್ತಿಗೆ ಬರ್ತಾರೆ. ಅವನಿಗೂ ಮತ್ತೆ ಬಹಿರಂಗ ಶಕ್ತಿಗೆ ಯಾವುದೇ ತರ ವಿಚಾರ ಭಿನ್ನ ಅವನು. ಅದರಿಂದ ಮಹರ್ಷಿಗಳಿಲ್ಲಿ ನಿಜವಾದ ಸಾಕ್ಷಾತ್ಕಾರ ಪಡ್ಕೊಂಡಿರೋರು ಅವನನ್ನ ಹಾಗೆ ವರ್ಣನೆ ಮಾಡಿದ್ದಾರೆ. ನಾವು ಅದನ್ನ ಹಾಗೆ ಸ್ವೀಕರಿಸಬೇಕು. ಭಗವದ್ಗೀತೆಯಲ್ಲಿ ಪ್ರಭು ಐಕ ಜಗತ್ತಿನಲ್ಲಿ ತನಗೆ ಹೇಳಲಾಗುವ ಹುಟ್ಟು ಮತ್ತು ಚಟುವಟಿಕೆಗಳ ಅಭೌತಿಕವಾದವು ಎಂದು ಹೇಳಿದ್ದಾನೆ. ಭಗವಂತನ ಅಂತ ಲೀಲೆಗಳನ್ನು ಕೇವಲ ಧ್ಯಾನಿಸುವ ಮೂಲಕ ಯಾರು ಬೇಕಾದರೂ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ಅದೇ ಜನ್ಮ ಕರ್ಮಚ ಮೇದಿವ್ಯ. ಅವನು ಭೌತಿಕ ಜಗತ್ತಿಗೆ ಸೇರಿಲ್ಲ. ಅವನ ಕೆಲಸಗಳು ಪ್ರತಿಯೊಂದನ್ನು ಕೂಡ ಭೌತಿಕ ಜಗತ್ತಿಗೆ ಸೇರಿಲ್ಲ. ಸುಮ್ನೆ ಒಂದು ಸಹಜವಾಗಿ ವಿಚಾರ ಮಾಡೋಣ. ಭಗವದ್ಗೀತೆ ಹೇಳಿ ಎಷ್ಟು ವರ್ಷ ಆಯ್ತು ಇವಾಗ? ಅರ್ಜುನನ್ಗೆ ಹೇಳಿ ಎಷ್ಟು ವರ್ಷ ಆಯ್ತು? 5,000. 5,000 ವರ್ಷಗಳ ಹಿಂದೆ ಭಗವಂತ ಭಗವದ್ಗೀತೆದು ಕುರುಕ್ಷೇತ್ರ ರಣರಂಗದಲ್ಲಿ ಬೋಧನೆ ಕೊಟ್ಟಿದ್ದು. ಇವತ್ತು ಕೂಡ ಭಗವದ್ಗೀತೆ ನಿರಂತರವಾಗಿ 5,000 ವರ್ಷಗಳ ಇಂದ ಇವತ್ತವರೆಗೂ ನಾವು ತಿಳುವಳಿಕೆ ಪಡಿತಾನೇ ಇದ್ದೀವಿ. ಅದು ಹೊಸದಾಗೆ ಕಾಣ್ತಾ ಇದೆ. ಎಲ್ಲಾದ್ರೂ ಭಗವದ್ಗೀತೆ ಹಳೆ ವಸ್ತು, ಇದ್ಯಾವುದೋ ಓಲ್ಡ್ ವಿಚಾರ ಹೇಳ್ತಾ ಇದ್ದಾರೆ. ಯಾರಿಗಾದ್ರೂ ಯಾವತ್ತಾದ್ರೂ ಹಂಗ ಅನ್ಸುತ್ತಾ? ಖಂಡಿತ ಇಲ್ಲ. ಆದ್ರೆ ನಿನ್ನೆ ಪೇಪರ್ ಮತ್ತೆ ಇವತ್ತು ಓಪನ್ ಮಾಡಿದ್ರೆ ನಮ್ಗೆ ಇಷ್ಟ ಆಗಲ್ಲ. ಅದು ಏನು ನಿನ್ನೆ ಪೇಪರ್ ಇವತ್ತು ಓದ್ತಾ ಇದೀವ, ಇದು ಏನಕ್ಕೆ ಓದ್ಬೇಕಿದು ಅನ್ನೋದು ನಮ್ಗೆ ಸಹಜವಾಗಿ ಹೃದಯದಲ್ಲಿ ಬರುತ್ತೆ. ಆದ್ರೆ ಭಗವದ್ಗೀತೆನ ಯಾರಾದ್ರೂ ಹೃದಯದಲ್ಲಿ ಇದುವರೆಗೂ ಭಗವದ್ಗೀತೆ ಓದ್ಬೇಕಂದ್ರೆ ಯಾರಿಗಾದ್ರೂ ನಿನ್ನೆ ಓದಿದ್ದೆ ಇವತ್ತು ಓದ್ತಾ ಇದ್ದೀನಿ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಇಲ್ಲ. ನೋಡಿ, ಪ್ರತಿದಿನ ಭಾಗವತ ಕೇಳಿಸ್ಕೊತಾ ಇದ್ದೀವಿ. ಪ್ರತಿದಿನ ಅದೇ ವಿಚಾರ ಹೇಳ್ತಾ ಇದೀವಿ. ಭಗವಂತ ದೇವೋತ್ತಮ ಪರಮ ಪುರುಷ, ನಾವ್ ಈ ಭೌತಿಕ ಜಗತ್ತಲ್ಲಿ ಬಂಧನದಲ್ಲಿ ಸಿಕ್ಕಾಕೊಂಡಿದೀವಿ. ನಮ್ದು ಪರಿಸ್ಥಿತಿ ಈ ತರ ಇದೆ, ನಾವ್ ಈ ತರ ಒದ್ದಾಡ್ತಾ ಇದೀವಿ. ಆದ್ರೆ ಭಗವಂತ ದಿವ್ಯ ಆಗಿರೋನು. ಇದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದೀವಿ. ಮತ್ತೆ ಹೇಳ್ತಾ ಇರ್ಬೇಕಂದ್ರೆ ನಮ್ಗೆ ಅನ್ನಿಸ್ತಾ ಇದೆ ಯಾವತ್ತಾದ್ರೂ ಏನಪ್ಪಾ ಇದನ್ನ ಎಷ್ಟ್ ಸಲ ಹೇಳೋದು ಅಂತ ಏನಾದ್ರು ವಿಚಾರ ಏನಾದ್ರು ಬರ್ತಾ ಇದೆಯಾ? ಇಲ್ಲ. ಅದೇ ವ್ಯತ್ಯಾಸ. ಭಗವಂತನ ವಿಚಾರಗಳಿಗೂ ಮತ್ತೆ ಭೌತಿಕ ವಿಚಾರಗಳಿಗೂ ವ್ಯತ್ಯಾಸ ಅದೇ. ಅದಕ್ಕೆ ಇಲ್ಲಿ ಪ್ರಭುಪಾದ್ರು ಏನ್ ಹೇಳ್ತಾ ಇದಾರೆ? ಸುಮ್ನೆ ನಾವು ಭಗವಂತನ ಇಂಥ ವಿಚಾರಗಳನ್ನ ಚರ್ಚೆ ಮಾಡಿದ್ರೆ ಸಾಕು, ಅವನು ಬ್ರಹ್ಮ ಸಾಕ್ಷಾತ್ಕಾರ ಪಡಿತಾನೆ. ಅವನು ನಿತ್ಯ ನೂತನ ಆಗಿರುವಂತ ಆ ಚೇತನಾತ್ಮದ ಪ್ರಜ್ಞೆಗೆ ಅವನು ವಾಪಸ್ ಹೊಟ್ಟೋಗ್ತಾನೆ. ಆ ಚೇತನಾತ್ಮಕ್ಕೆ ಏನು ಬೇಕಾಗಿದೆಯೋ ಅದು ಅವನಿಗೆ ಸಿಗ್ತಾ ಹೋಗುತ್ತೆ. ಆ ಆನಂದ ಅವನಿಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಪ್ರತಿ ಸಲ ನಾವು ಅದೇ ಹೇಳ್ತಾ ಇದೀವಿ, ಅದೇ ಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನಪ್ಪ ಎಷ್ಟ್ ಸಲ ಹೇಳ್ತಾ ಇದೀವಿ, ಇದು ಯಾವತ್ತಾದ್ರೂ ಅನ್ಸಿದ್ಯಾ? ಇಲ್ಲ. ಇನ್ನೂ ಚೆನ್ನಾಗಿ ಹೇಳ್ಬೇಕು. ಇನ್ನೂ ನಾನು ಕಾನ್ಸಂಟ್ರೇಷನ್ ಹೆಚ್ಚಿಗೆ ಮಾಡ್ಕೋಬೇಕು, ಇನ್ನೂ ನನ್ ಗಮನ ಆ ಕಡೆ ಹೋಗ್ಬೇಕು, ನಮ್ ಮನಸ್ಸು ಆ ಕಡೆ ಬೇರೆ ಕಡೆ ಹೋಗ್ಬಾರ್ದು ಅಂತ ಒಬ್ಬ ವ್ಯಕ್ತಿ ಯೋಚನೆ ಮಾಡ್ತಾನೆ ಹೊರತು, ಅಯ್ಯೋ ಇದು ಯಾಕೆ ಇಷ್ಟೊಂದ್ಸಲಿ ಹೇಳ್ತಾ ಇದ್ದೀನಿ, ನನಗೆ ಬೇಜಾರಾಗೋಗ್ತಾ ಇದೆ, ನನ್ಗೆ ಸುಸ್ತಾಗೋಗ್ತಾ ಇದೆ. ಇಲ್ಲ, ಇಲ್ವೇ ಇಲ್ಲ. ಕರೆಕ್ಟ್ ಅಲ್ವಾ?
ಆದ್ರೆ ಅದೇ ನಾವ್ ಯಾವಾಗೂ ಉದಾಹರಣೆ ಕೊಡ್ತಾ ಇರ್ತೀವಿ. ಅದೇ ನಿಮ್ಮ ಹೆಸರು ಹೇಳಿ, ಅದೇ ಕೃಷ್ಣನೇ, ಅದೇ ಕೃಷ್ಣಮೂರ್ತಿನೇ ಇಲ್ಲಿರೋದು. ನೀವ್ ಹೇಳಿ ನಿಮ್ಮ ಹೆಸರು ನೋಡೋಣ. ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಕೃಷ್ಣ ಆಗತ್ತಾ? ನನ್ನ ಹೆಸರನ್ನ ನಾನು ಯೋಚನೆ ಮಾಡಿ ನನ್ನ ಹೆಸರನ್ನೇ ನಾನು ಹೇಳ್ತಾ ಇದ್ರೆ ಏನಾಗತ್ತೆ? 11ನೇ ಸಲಿಗೆ ಗ್ಯಾರಂಟಿ ಬೇಜಾರಾಗತ್ತೆ. ಅಯ್ಯೋ ಸಾಕಪ್ಪ, ನನ್ನ ಹೆಸರು ಹೇಳ್ಬೇಡಿ, ದಯವಿಟ್ಟು ಹೇಳ್ಬೇಡಿ. ಯಾರಾದ್ರೂ ಬೇರೆಯವ್ರು ಹೇಳಿದ್ರೇನು ದಯವಿಟ್ಟು ಹೇಳ್ಬೇಡಿ, ನನ್ನ ಹೆಸರು ಹೇಳ್ಬೇಡಿ. ಯಾಕೆ ನನ್ನ ಹೆಸರು ಹೇಳ್ತಾ ಇದ್ದೀರಾ ಕೇಳ್ತೀವಿ ನಾವು. ಕರೆಕ್ಟ್ ಅಲ್ವಾ? ಅದೇ ಕೃಷ್ಣ, ಅದೇ ಕೃಷ್ಣನ ನಾಮ, ದಿವ್ಯವಾಗಿರೋದು ನಾಮ ನೋಡಿ. ಭೌತಿಕ ಪ್ರಜ್ಞೆಗೂ ಆಧ್ಯಾತ್ಮಿಕ ಪ್ರಜ್ಞೆಗೂ ಎಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಅಂತ ಭಗವಂತನ ದಿವ್ಯವಾಗಿರೋದು ವಿಚಾರಗಳನ್ನ ಋಷಿ ಮುನಿಗಳು ಯಾವ ತರ ಭಗವಂತನನ್ನ ಕೊಂಡಾಡಿದಾರೋ ಆ ಪ್ರಕಾರವಾಗಿನೇ ನಾವ್ ಅದನ್ನ ಅರ್ಥ ಮಾಡ್ಕೋಬೇಕು. ಆ ಪ್ರಕಾರವಾಗಿನೇ ನಾವೆಲ್ಲರೂ ಕೂಡ ಕೇಳಿಸ್ಕೋಬೇಕು. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ನಮ್ಮ ಹೃದಯದಲ್ಲಿ ಏನಾಗುತ್ತೆ? ಚೈತನ್ಯ ಪ್ರಾಪ್ತಿ ಆಗೋಗುತ್ತೆ. ಜೀವಾತ್ಮ ಆ ಸ್ವರೂಪ ಏನಿದೆಯೋ ಅದರದ್ದು ಅರಿವು ಅವನಿಗೆ, ವ್ಯಕ್ತಿಗೆ ಪ್ರಾಪ್ತಿ ಆಗ್ಬಿಡುತ್ತೆ. ಮತ್ತೆ ಅವನು ಭೌತಿಕ ಪ್ರಜ್ಞೆಗೆ ಬರೋದಿಕ್ಕೆ ಅವನಿಗೆ ಇಷ್ಟ ಆಗಲ್ಲ. ಅದರಿಂದ ಕೃಷ್ಣ ಪ್ರಜ್ಞೆಗೆ ಬರೋದಿಕ್ಕಿಂತ ಮುಂಚೆ, ಜಪ ಮಾಡೋದಿಕ್ಕಿಂತ ಮುಂಚೆ, ಭಗವದ್ಗೀತೆ ಭಾಗವತ ಶಿಲ ಪ್ರಭುಪಾದರ ಪುಸ್ತಕಗಳನ್ನ ಅಧ್ಯಯನ ಮಾಡೋದಿಕ್ಕಿಂತ ಮುಂಚೆ ನಮ್ ಪರಿಸ್ಥಿತಿ ಹೆಂಗಿತ್ತು, ನಾವ್ ಏನ್ ಮಾಡ್ತಾ ಇದ್ವಿ, ಆದ್ರೆ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ, ನಾವು ಜಪ ಮಾಡೋದಿಕ್ಕೆ ಶುರು ಮಾಡಿದ್ಮೇಲೆ ನಮ್ಮನ್ನ ನಾವೇ ಒಂದ್ಸರಿ ಹಿಂಗೆ ತಿರುಗಿ ನೋಡಿದ್ರೆ, ನಾನ್ ಎಲ್ಲಿದ್ದೆ, ನಾನು ಇವಾಗ ಎಲ್ಲಿದ್ದೀನಿ, ನನ್ನಲ್ಲಿ ಎಷ್ಟು ಪರಿವರ್ತನೆ ಆಗಿದೆ, ಅದು ನನ್ನಿಂದ ಸಾಧ್ಯ ಆಗಿದ್ಯಾ, ನಾನು ಇದನ್ನ ಮಾಡಕ್ ಸಾಧ್ಯನಾ ಅಂತ ಯೋಚನೆ ಮಾಡೋದಕ್ಕೂ ಕೂಡ ಅದು ಎಲ್ಕಲ್ಲ. ಪರಿವರ್ತನೆ ಅದು ಭಗವಂತನಿಂದ, ಮತ್ತೆ ಭಗವಂತನ ಶುದ್ಧ ಭಗವಂತನ ಶಿಲ ಪ್ರಭುಪಾದರಂತ ಭಕ್ತರ ಮಾತುಗಳನ್ನ ನಾವ್ ಯಾವಾಗ ನಮ್ ಕಿವಿಯಲ್ಲಿ ಕೇಳಿಸ್ಕೋತೀವೋ ಅವಾಗ ಮಾತ್ರನೇ ಅಂತ ದಿವ್ಯವಾಗಿರೋದು ಕಂಪನ ಏನಾಗತ್ತೆ? ನಮ್ಮ ಹೃದಯಕ್ಕೆ ಗೊತ್ತಾಗತ್ತೆ. ನಮ್ಮ ಹೃದಯ ಪರಿವರ್ತನೆ ಆಗೋದಿಕ್ಕೆ ಕಾರಣ ಆಗತ್ತೆ. ಇಲ್ಲ ಅಂದ್ರೆ ಯಾವ ಪರಿವರ್ತನೆನೂ ಕೂಡ ಆಗಲ್ಲ. ಯಾರು ಪರಿವರ್ತನೆ ಮಾಡಕ್ಕಾಗಲ್ಲ. ಇಡೀ ಜಗತ್ತಲ್ಲಿ ಇವತ್ತು ಎಷ್ಟು ಜನ, ಭಾರತದಲ್ಲಾದ್ರೂ ಪರವಾಗಿಲ್ಲ, ಪಾಶ್ಚಾತ್ಯ ಜಗತ್ತಲ್ಲಿ ಪ್ರಭುಪಾದರು ಹೋದಾಗ ಎಲ್ಲ ತರ ಡ್ರಗ್ಸ್ ಅಲ್ಲಿ ಏನೇನಿತ್ತು ಅದನ್ನೆಲ್ಲ ಹ್ಯಾಬಿಟ್ ಅಲ್ಲಿ ಬಿದ್ದೋಗಿರೋ ವ್ಯಕ್ತಿಗಳು. ಆದ್ರೆ ಪ್ರಭುಪಾದರ ಶುದ್ಧ ಆಗಿರೋದು ಭಗವಂತನ ನಾಮ ಸಂಕೀರ್ತನನ ಯಾವಾಗ ಕಿವಿಯಲ್ಲಿ ಕೇಳಿಸ್ಕೋತಾರೋ, ಅವ್ರ ಮಾತನ್ನ ಯಾವಾಗ ಕೇಳಿಸ್ಕೋತಾರೋ ಏನಾಯ್ತು? ಅವ್ರ ಹೃದಯ ಪರಿವರ್ತನೆ ಆಗೋಯ್ತು. ಯಾಕೆಂದ್ರೆ ಹೃದಯದಲ್ಲಿ ಯಾರಿರೋದು? ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಸೂತ ಗೋಸ್ವಾಮಿಗಳು. ಹೃದಯದಲ್ಲಿ ಯಾರಿದ್ದಾರೆ? ಆ ಭಗವಂತ ಸ್ವಾಮಿ ಹೃದಯದಲ್ಲಿದ್ದಾನೆ. ಅವನಿಗೆ ಗೊತ್ತು ಯಾರು ಪ್ರಾಮಾಣಿಕರಿದ್ದಾರೋ, ಅವ್ರು ಯಾರು ಅವನನ್ನ ಪಡಿಬೇಕು ಅನ್ನೋ ಚಿಂತನೆ ಇಟ್ಕೊಂಡು, ಇಲ್ಲ ಭಕ್ತರ ಮಾತನ್ನ ಕೇಳ್ಕೊಂಡು ಅವ್ರ ಜೀವನನ ರೂಪಿಸ್ಕೋತಾರೋ, ಅವ್ರ ಹೃದಯ ಖಂಡಿತವಾಗ್ಲೂ ಏನಾಗತ್ತೆ? ಪರಿವರ್ತನೆ ಆಗತ್ತೆ. ಅವನಿಗೆ ಬ್ರಹ್ಮ ಸಾಕ್ಷಾತ್ಕಾರ ಮತ್ತೆ ಅವನ ಆತ್ಮ ಸಾಕ್ಷಾತ್ಕಾರ ಪಡ್ಕೋತಾನೆ. ಅದಕ್ಕೆ ಇಲ್ಲೇನ್ ಹೇಳ್ತಾ ಇದ್ದಾರೆ ಪ್ರಭುಪಾದರು? ಪಡೆಯಬಹುದು ಮತ್ತು ಐಕ ಬಂಧನದಿಂದ ಬಿಡುಗಡೆ ಪಡೆಯಬಹುದು. ಅಜಾತನೂ ಅಜಾತನಂತೆ ಕಾಣಿಸುತ್ತಾನೆ ಅಷ್ಟೇ ಎಂಬುದಕ್ಕೆ ಶ್ರುತಿಗಳಲ್ಲೇ ಹೇಳಲಾಗಿದೆ. ಅಜಾತನು ಜಾತನಂತೆ ಕಾಣಿಸುತ್ತಾನೆ ಅಷ್ಟೇ ಎಂಬುದಾಗಿ ಶ್ರುತಿಗಳಲ್ಲಿ ಹೇಳಲಾಗಿದೆ. ಭಗವಂತ ಅಜಾತ. ಅಜಾತ ಅಂದ್ರೆ ಏನು? ಜನ್ಮವಿಲ್ಲದವನು. ಅವನಿಗೆ ಜನ್ಮ ಆದ್ರೆ ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗಳ ತರ ಅವನು ಏನ್ ಮಾಡ್ತಾ ಇದ್ದಾನೆ? ಕಾಣಿಸ್ಕೊತಾ ಇದ್ದಾನೆ. ಅವಜಾನಂತಿ ಮಾಂ ಮೂಢ ಮಾನುಷಂ ತನುಮಾಶ್ರಿತಂ. ಅಜಾನಂತೋ ಇಲ್ಲೇನ್ ಹೇಳ್ತಾ ಇದ್ದಾನೆ ಭಗವಂತ? ಅಜಾನಂತೋ. ಅಜಾನ ಅಂದ್ರೆ ನನ್ಗೆ ಹುಟ್ಟು ಮತ್ತೆ ಸಾವುಗಳು ಇಲ್ದಿರ ಇರೋನು. ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾಣಿಸ್ಕೊಂಡಾಗ ಮೂಢರು ಮಾತ್ರ ಯೋಚನೆ ಮಾಡ್ಬೋದು ಏನಂತ, ಇವನೊಬ್ಬ ಸಾಮಾನ್ಯ ವ್ಯಕ್ತಿ ಅಂತ. ಆದ್ರೆ ಯಾರಿಗೆ ನಿಜವಾಗ್ಲೂ ತಿಳುವಳಿಕೆ ಇದೆಯೋ ಅವರು ಭಗವಂತನನ್ನ, ಕೃಷ್ಣನನ್ನ ಯಾವತ್ತೂ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಯಾವತ್ತೂ ನೋಡಲ್ಲ. ಅವನು ಅಜಾತ. ಮತ್ತೆ ಅವನಿಗೆ ಶತ್ರುಗಳೂ ಕೂಡ ಇಲ್ಲ. ಅವನು ಯಾವುದೇ ಶತ್ರುಗಳಿಂದಾನು ಕೂಡ ಜಯಿಸೋದಿಕ್ಕೆ ಸಾಧ್ಯ ಇಲ್ಲ. ಅವನನ್ನ ಯಾರಾದ್ರೂ ಜಯಿಸ್ಬೋದಾ ಅಂದ್ರೆ ಯಾರು ಇಲ್ಲ.
ಅದಕ್ಕೆ ಭಗವಂತನಿಗೆ ಅವನ ಹೆಸರಲ್ಲಿ ಪ್ರತಿಯೊಂದು ಹೆಸರನ್ನು ಕೂಡ ಅದೇನಾಗಿದೆ ಎಲ್ಲಾನು ಕೂಡ ದಿವ್ಯಕ್ಕೆ ಸೇರಿದೆ. ಮತ್ತೆ ಅವನು ಕಾರ್ಯಗಳು ಏನ್ ಮಾಡ್ತಾನೋ, ದಿವ್ಯವಾಗಿರೋದು ಕಾರ್ಯಗಳು ಏನ್ ಮಾಡ್ತಾನೋ ಅದಕ್ಕೆ ತಕ್ಕನಂಗೆ ಅವನ ಹೆಸರುಗಳು ಕೂಡ ಇದೆ. ಅದರಿಂದ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ, ದೇವೋತ್ತಮ ಪರಮ ಪುರುಷನಿಗೆ ಆಗಬೇಕಾದದ್ದು ಏನೂ ಇಲ್ಲ, ಆದ್ರೆ ಅವನು ಸರ್ವಶಕ್ತನಾದುದರಿಂದ ಎಲ್ಲವೂ ಅವನಿಂದ ಸ್ವಯಂ ಚಾಲಿತವೋ ಎಂಬಂತೆ ಸ್ವಾಭಾವಿಕವಾಗಿ ನಿರ್ವಹಿಸಲ್ಪಡುತ್ತವೆ. ಆದ್ರೆ ಇಲ್ಲಿ ಭಗವಂತ ಬಂದು ಏನಾದ್ರು ಮಾಡ್ಬೇಕಾ, ಏನಾದ್ರೂ ಕೆಲಸ ಇದೆಯಾ ಅಂದ್ರೆ ಏನೂ ಇಲ್ಲ. ಅವ್ರು ಏನು ಮಾಡೋದೇ ಬೇಕಾಗಿಲ್ಲ, ತಾನಾಗಿ ಎಲ್ಲಾನು ಕೂಡ ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಅಂತಾರಲ್ಲ, ಆತರ ಆಟೋಮೆಟಿಕ್ ಆಗಿ ಏನಾಗ್ತಾ ಇದೆ, ಎಲ್ಲಾನು ಕೂಡ ನಡ್ಕೊಂಡು ಹೋಗ್ತಾ ಇದೆ. ಭಗವಂತನ ಅವತಾರಗಳಾಗಲಿ ಲೀಲೆಗಳಾಗಲಿ ನಿಗೂಢವಾದಂಥವು, ವೇದಗಳು ಕೂಡ ಅವು ಅಭೇದ್ಯ. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು ಮುಂದುವರಿಸಿ, ಆದ್ರೆ ಭಗವಂತ ಈ ಜಗತ್ತಿಗೆ ಬರ್ತಾನೆ, ಅವನ್ ಲೀಲೆಗಳು ಮಾಡ್ತಾನೆ, ಮತ್ತೆ ಅವನ ನಿಗೂಢವಾದಂಥವು ಅಂತ ಇಲ್ಲಿ ಹೇಳ್ತಾರೆ. ಅವನ್ ಯಾಕೆ ಇಲ್ಲಿಗೆ ಬರ್ತಾನೆ, ಏನಕ್ ಬರ್ತಾನೆ, ಏನ್ ಮಾಡ್ತಾರೆ, ಅದೆಲ್ಲಾನು ಕೂಡ ಯಾರನ್ನೂ ಕೂಡ ಇದನ್ನ ಏನ್ ಮಾಡಕ್ಕಾಗಲ್ಲ, ಅರ್ಥ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಗವದ್ಗೀತೆ 9ನೇ ಅಧ್ಯಾಯ ನಿಗೂಢನೆ, ಅದಕ್ಕೆ ರಹಸ್ಯೋತ್ತಮ ಜ್ಞಾನ ಅಂತ ಅದಕ್ಕೆ ಹೆಸರು. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ. ಓದಿ ಮಾತಾಜಿ, ಶ್ಲೋಕ ಓದಿ ಮತ್ತೆ ಅನುವಾದ ಹೇಳಿ. ಎರಡನೇ ಶ್ಲೋಕ, 9ನೇ ಅಧ್ಯಾಯ 2ನೇ ಶ್ಲೋಕ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಹಂ ಧರ್ಮಂ ಸುಸುಖಂ ಕರ್ತುಂ ಅವ್ಯಯಂ. ಈ ವಿದ್ಯೆಯು ರಾಜವಿದ್ಯೆ, ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದುದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ, ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದುದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತದ್ದು. ಇಲ್ಲಿ ಭಗವಂತ ಏನ್ ಹೇಳ್ತಾ ಇರೋದು, ವಿದ್ಯೆಯಲ್ಲಿ ಅತ್ಯಂತ ಶ್ರೇಷ್ಠ ಆಗಿರೋದು ವಿದ್ಯೆ ಏನಪ್ಪಾ ಅಂದ್ರೆ ಅದು ಭಗವಂತನ ತಿಳುವಳಿಕೆ, ರಾಜವಿದ್ಯೆ. ಅದು ರಾಜಗುಹ್ಯಂ, ಇದಕ್ಕಿನ್ನ ರಹಸ್ಯ ಆಗಿರೋದು ಬೇರೆ ಯಾವುದೂ ಇಲ್ಲ. ಆ ರಹಸ್ಯದ್ದು ಕಡೆದು ವಿಚಾರ ಹೇಳ್ಬಿಡ್ತಾರೆ ಭಗವಂತ. ಆ ಕಡೆದು ಶ್ಲೋಕ, ಮತ್ತೆ 9ನೇ ಅಧ್ಯಾಯ ಕಡೆ ಶ್ಲೋಕ, ಭಗವಂತ ಯಾಕೆ ಬರ್ತಾರೆ ನಮ್ಮ ಈ ಭೌತಿಕ ಜಗತ್ತಿಗೆ, ನಮ್ಮನ್ನ ಉದ್ಧಾರ ಮಾಡೋದಕ್ಕಾಗಿನೇ ಬರೋದು. ಅವ್ರು ಎಲ್ಲಿ ಬೇಕಾದ್ರೂ ಬರ್ಬೋದು, ಯಾಕೆ ಬೇಕಾದ್ರೂ ಬರ್ಬೋದು, ಅದಕ್ಕೆ ಯಾವುದೇ ತರ ಕಾರಣ ಇಲ್ಲವೇ ಇಲ್ಲ. ಮತ್ತೆ ಈ ಒಂದು ಪ್ರಶ್ನೆನೂ ಬರ್ಬೋದು ನಮ್ಗೆ, ಹಾಗಾದ್ರೆ ಇವಾಗ ಯಾರ್ಯಾರೋ ಭಗವಂತ ಅಂತ ಇದಾರಲ್ಲ, ಅವ್ರೆಲ್ರೂ ಕೂಡ ಹಾಗಾದ್ರೆ ಭಗವಂತನೇನಾ ಅನ್ನೋದು ಪ್ರಶ್ನೆನೂ ಕೂಡ ಬಂದ್ಬಿಡುತ್ತೆ ನಮ್ಗೆ. ಇಲ್ಲ, ಆತರ ಅಲ್ಲ. ಅದಕ್ಕೆ ಭಗವಂತ ವೇದಗಳಿಗೆ ಅತೀತ ಆಗಿದ್ರೇನು ಕೂಡ ನಮ್ಮನ್ನ ಉದ್ಧಾರ ಮಾಡೋದಕ್ಕಾಗಿ ವೇದಗಳಲ್ಲಿ ಮುಂಚಿತವಾಗಿನೇ ಅವನೇ ಕೊಟ್ಬಿಟ್ಟಿದ್ದಾರೆ. ನಾನು ಎಲ್ಲಿ ಬರ್ತೀನಿ, ಯಾವಾಗ ಬರ್ತೀನಿ, ಹೆಂಗ್ ಬರ್ತೀನಿ, ಏನ್ ಮಾಡ್ತೀನಿ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದ್ರೆ ಒಬ್ಬ ಸಜ್ಜನ ಸಾಮಾನ್ಯ ವ್ಯಕ್ತಿ ಮೋಸಗಾರರಿಂದ ಯಾವತ್ತೂ ಕೂಡ ಮೋಸ ಹೋಗ್ಬಾರ್ದು ಅನ್ನೋದೇ ಭಗವಂತಂದು ವಿಚಾರ ಇದೆ ಅಲ್ಲಿ. ಅದಕ್ಕಾಗಿನೇ ವೇದಗಳಿಗೆ ಕಟ್ಟುಬದ್ಧನಾಗಿ ಭಗವಂತ ಏನ್ ಮಾಡ್ತಾರೆ, ಈ ಜಗತ್ತಲ್ಲಿ ಅವತಾರ ತಗೋತಾರೆ. ಆದ್ರೆ ವೇದಗಳ ಪ್ರಕಾರವಾಗೇ ಹಾಗಾದ್ರೆ ಭಗವಂತ ಬರ್ಬೇಕಂದ್ರೆ ಇಲ್ಲ, ಅವ್ರು ಎಲ್ ಬೇಕಾದ್ರೂ ಬರ್ಬೋದು, ಯಾಕೆ ಬೇಕಾದ್ರೂ ಬರ್ಬೋದು. ಆದ್ರೆ ಅವರು ನಮ್ಮನ್ನ ಮೋಸ ಮಾಡಕ್ಕೆ ಪ್ರಯತ್ನ ಪಡುವಂತ ಮೋಸಗಾರರಿಂದ ರಕ್ಷಣೆ ಮಾಡೋದಕ್ಕಾಗಿ ಭಗವಂತ ಏನ್ ಮಾಡ್ತಾನೆ, ವೇದಗಳ ಆದೇಶದಲ್ಲಿ ಯಾವ ತರ ಇದೆಯೋ ಅವನೇ ಕೊಟ್ಟಿದ್ದು, ಅವನೇ ಆದೇಶ ಮಾಡ್ಕೊಂಡಿದ್ದಾನೆ. ಆ ಆದೇಶದ ಪ್ರಕಾರವಾಗಿ ಈ ಜಗತ್ತಲ್ಲಿ ಬರ್ತಾರೆ, ಲೀಲೆಗಳನ್ನ ಮಾಡ್ತಾರೆ. ಇದನ್ನ ನಾವ್ ಹಿಂಗೆ ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಮುಂದುವರಿಸಿ ಏನ್ ಹೇಳ್ತಾ ಇದ್ದಾರೆ, ಭಗವಂತನ ಲೀಲಾ ನಿರೂಪಣೆಗಳು ಬದ್ಧಾತ್ಮಗಳ ಮೇಲಿನ ಕರುಣೆಯಿಂದ ಭಗವಂತನು ಅವುಗಳನ್ನು ನಿರ್ವಹಿಸುತ್ತಿದ್ದಾನೆ. ಭಗವಂತನ ಲೀಲಾ ನಿರೂಪಣೆಗಳ ಪರಬ್ರಹ್ಮದ ಧ್ಯಾನಕ್ಕೆ ಅತ್ಯಂತ ಅನುಕೂಲಕರವೂ ಮತ್ತು ಹಿತಕರವೂ ಸಾಧನವೂ ಆಗಿದೆ. ಅವುಗಳ ಸೌಲಭ್ಯವನ್ನು ನಾವು ಬಳಸಿಕೊಳ್ಳಬೇಕು. ಅದರಿಂದ ಭಗವಂತ ಈ ಜಗತ್ತಿಗೆ ಭಗವಂತ ಜೀವಾತ್ಮಗಳನ್ನ ಉದ್ಧಾರ ಮಾಡೋದಕ್ಕಾಗಿ ಇಲ್ಲಿ ಅವತಾರ ತಗೋತಾರೆ. ಮತ್ತೆ ಅದ್ಭುತ ಆಗಿರೋದು, ದಿವ್ಯವಾಗಿರೋದು ಲೀಲೆಗಳನ್ನ ಅವ್ರು ಮಾಡ್ತಾರೆ. ಅಂತ ಲೀಲೆಗಳನ್ನ ನಾವು ಯಥಾವತ್ತಾಗಿ ತಿಳುವಳಿಕೆ ಪಡ್ಕೋಬೇಕು.
ಮತ್ತೆ ಅದರಿಂದಾನೇ ನಮ್ಗೆ ದಿವ್ಯವಾಗಿರೋದು ಆನಂದ ಪ್ರಾಪ್ತಿ ಆಗುತ್ತೆ, ಮತ್ತೆ ಭೌತಿಕ ಜಗತ್ತಿನಿಂದಾನು ಕೂಡ ನಾವು ಬಿಡುಗಡೆ ಮಾಡೋದಕ್ಕೆ ಅದೊಂದು ನಮ್ಗೆ ಸೌಲಭ್ಯನ ಭಗವಂತ ಮಾಡಿ ಕೊಟ್ಟಿದ್ದಾನೆ. ಇಲ್ಲ ಅಂದ್ರೆ ಈ ಜಗತ್ತಲ್ಲಿ ಯಾವುದೇ ಸೌಲಭ್ಯ ಇಲ್ಲ. ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ಗಳನ್ನ ನೀವು ಕೋಟಿ ಕೋಟಿ ಕಟ್ಟಿ ಒಂದೊಂದು ಇಂಚಿಗೂ ದೇಹದಲ್ಲಿರುವಂತ ಒಂದೊಂದು ಇಂಚಿಗೂ ಒಬ್ಬೊಬ್ಬರು ಎಕ್ಸ್ಪರ್ಟ್ ಡಾಕ್ಟರ್ಗಳನ್ನ ನಿರ್ಮಾಣ ಮಾಡ್ಕೊಳ್ಳಿ. ಆದ್ರೆ ಯಾರನ್ನೂ ಕೂಡ ಈ ಹುಟ್ಟು ಸಾವಿನ ಚಕ್ರದಿಂದ ಯಾರನ್ನೂ ಕೂಡ ಇಲ್ಲಿ ಬಿಡುಗಡೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಹುಟ್ಟು ಸಾವಿಗಳಿಂದ ಬಿಡುಗಡೆ ಆಗ್ಬೇಕಂದ್ರೆ ಅವನು ಭಗವಂತನ ದಿವ್ಯವಾಗಿರೋದು ಭಗವಂತನ ಲೀಲೆಗಳನ್ನ ನಾವೇನ್ ಮಾಡ್ಬೇಕು, ಯಥಾವತ್ತಾಗಿ ತಿಳುವಳಿಕೆ ಪಡ್ಕೋಬೇಕು. ಮತ್ತೆ ಅದನ್ನ ಇಲ್ಲಿ ಯಾವ ತರ ಆಚಾರ್ಯರು ಋಷಿ ಮುನಿಗಳು ಪರಂಪರೆ ಯಾವ ತರ ಹೇಳ್ತಾ ಇದೆಯೋ ಅದೇ ತರನೇ ಅರ್ಥ ಮಾಡ್ಕೋಬೇಕೆ ಹೊರತು ನಮ್ಮ ಭೂವಾತ್ಮಕ ಚಿಂತನೆಗಳಿಗೆ ನಾವು ಅವಕಾಶಗಳನ್ನ ಅಲ್ಲಿ ಕೊಡಬಾರದು ಅನ್ನೋದೇ ಒಟ್ಟು ಸಾರಾಂಶ ರೂಪದಲ್ಲಿ ಸೂತ ಗೋಸ್ವಾಮಿಗಳು ಇಲ್ಲಿ ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಪ್ರಭುಪಾದರು ಅದನ್ನೇ ಭಾವಾರ್ಥದಲ್ಲೂ ಕೂಡ ವಿಶದವಾಗಿ ವಿಸ್ತಾರವಾಗಿ ಹೇಳಿಕೊಟ್ರು. ಇದು ಈ ಶ್ಲೋಕದಲ್ಲಿರುವಂತದ್ದು ವಿಚಾರ. ಒಂದೇ ಒಂದ್ ನಿಮಿಷ ಅಂತ ದಿವ್ಯವಾಗಿರೋದು ಲೀಲೆಗಳನ್ನ ಮಾಡೋದಕ್ಕಾಗಿ ಭಗವಂತ ಏನ್ ಮಾಡಿದ್ದಾರೆ, ಈ ಕಲಿಯುಗದಲ್ಲಿ 2 ಅವತಾರದಲ್ಲಿ ಭಗವಂತ ಅವತಾರ ತಗೊಂಡಿದ್ದಾರೆ. ಯಾವ್ಯಾವ್ದು ಅವತಾರ? 2 ಅವತಾರ ಅಲ್ಲ, 3 ಅವತಾರ. ಜಗನ್ನಾಥ ಜಗನ್ನಾಥ ಅವತಾರ, ಆಮೇಲೆ ಚೈತನ್ಯ ಮಹಾಪ್ರಭು, ಆಮೇಲೆ ಭಾಗವತ ಗ್ರಂಥ ಅವತಾರ. 3ನೇದಾಯ್ತು. ಇವಾಗ 4ನೇ ಅವತಾರ ಹೇಳಿ. ಕಲ್ಕಿ ಅವತಾರ. ಕಲ್ಕಿ ಅವತಾರ. 4ನೇ ಅವತಾರ ಯಾವ್ದಂದ್ರೆ ಹರಿರ್ನಾಮ ಹರಿರ್ನಾಮ ಹರಿರ್ನಾಮೈವ ಕೇವಲಂ ಖಲೋ ನಾಸ್ತೇವ 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 ಗತಿರನ್ಯತ. ಭಗವಂತ ಏನ್ ಮಾಡಿದ್ದಾರೆ, ಭಗವಂತನ ಈ ನಾಮದಲ್ಲಿ ಭಗವಂತ ಕಲಿಕಾಲೇ ನಾಮರೂಪೇ ಕೃಷ್ಣ ಅವತಾರೆ, ಕೃಷ್ಣ ನಾಮರೂಪದಲ್ಲಿ ಅವತಾರ ತಗೊಂಡಿದ್ದಾರೆ. ಅಂತ ದಿವ್ಯವಾಗಿರೋ ಭಗವಂತನ ಇಲ್ಲಿ ಜಗನ್ನಾಥನಾಗಿ ಮತ್ತೆ ಅಂತ ಕರುಣೆದು ಅವತಾರ. ಜಗನ್ನಾಥನು ಕರುಣಾಮೂರ್ತಿ ಅವರು, ಮತ್ತೆ ಜೊತೆಯಲ್ಲಿ ಕರುಣೆದು ಸಾಗರ ರೂಪದಲ್ಲಿ ಚೈತನ್ಯ ಮಹಾಪ್ರಭು ಬಂದರು. ಮತ್ತೆ ಚೈತನ್ಯ ಮಹಾಪ್ರಭು ಈ ಕಲಿಯುಗದ ವಿಶೇಷ ನಾಮ ಸಂಕೀರ್ತನೆಯನ್ನ ಏನ್ ಮಾಡಿದ್ರು, ಇಡೀ ಜಗತ್ತಿಗೆ ಕೊಡೋದಕ್ಕಾಗಿ ಅವರು ಈ ಹರೇ ಕೃಷ್ಣ ಮಂತ್ರನ ಮತ್ತೆ ವಿಶೇಷವಾಗಿ ಅನುಗ್ರಹ ಮಾಡಿ ಎಲ್ರಿಗೆ ಕೊಟ್ರು. ಆ ಅನುಗ್ರಹ ಕೊಡುವಂತ ದಿವ್ಯವಾಗಿರೋದು ದಿನದಲ್ಲಿ ವಿಶೇಷ ದಿನ ಏನಂದ್ರೆ ಈ ದಿನ. ಈ ದಿನ ಏನು, ಚೈತನ್ಯ ಮಹಾಪ್ರಭು ಮತ್ತೆ ಜಗನ್ನಾಥ ರಥಯಾತ್ರೆದು ವೈಭವ ಆಗಿರುವಂತ ಲೀಲೆ ನಡೆದಿರುವಂತ ದಿನ ಈ ದಿನ. ಆ ಲೀಲೆಗಳನ್ನ ಈ ಒಂದು ಚೈತನ್ಯ ಚರಿತಾಮೃತದಲ್ಲಿ ತುಂಬಾ ಅದ್ಭುತವಾಗಿ ಏನ್ ಮಾಡಿದ್ದಾರೆ ವರ್ಣನೆ, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ. ನೋಡಿ, ಇಲ್ಲಿ ಜಗನ್ನಾಥ ರಥ ಮುಂದೆ ಮಹಾಪ್ರಭು ಏನ್ ಮಾಡ್ತಾ ಇದ್ದಾರೆ, ದಿವ್ಯವಾಗಿರೋದು ನರ್ತನನ ಮಾಡ್ತಾ ಇದ್ದಾರೆ, ಮತ್ತೆ ಕೀರ್ತನ್ ಮಾಡ್ತಾ ಇದ್ದಾರೆ. ಈ ಕೀರ್ತನೆನೇ ಇಲ್ಲಿ ವರ್ಣನೆ ಮಾಡಿದೆ, ತುಂಬಾ ಅದ್ಭುತವಾಗಿ ವರ್ಣನೆ ಮಾಡಿದೆ. ಇವತ್ತು ಈ ಜಗನ್ನಾಥ ರಥಾಂಗಪಾಣಿಯಾಗಿ ಭಗವಂತ ಯಾಕೆ ರಥದಲ್ಲಿ ಬಂದ್ರು, ಅದ್ರ ಹಿಂದೆ ಇರೋದು ಏನು ವಿಚಾರ, ಕೆಲವೊಂದ್ 2-3 ನಿಮಿಷ ನಾವು ಇದನ್ನ ಸ್ವಲ್ಪ ಚರ್ಚೆ ಮಾಡೋಣ. ಇದು 2-3 ನಿಮಿಷದಲ್ಲಿ ಚರ್ಚೆ ಮಾಡುವಂತ ವಿಚಾರನೂ ಅಲ್ಲ. ಆದ್ರೆ ಚೈತನ್ಯ ಚರಿತಾಮೃತದ ಕೆಲವೊಂದು ಶ್ಲೋಕಗಳಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ಈ ಒಂದು ವರ್ಣನೆನ ಮಾಡಿದ್ದಾರೆ. ಅದರಲ್ಲೂ ರಥದ ಮುಂದೆ ಚೈತನ್ಯ ಮಹಾಪ್ರಭು ಒಂದು ಸಂಕೀರ್ತನೆ ಯಾವ ತರ ಮಾಡಿದ್ರು, ಅದ್ಭುತ ಆಗಿರೋದು ಸಂಕೀರ್ತನೆ ಯಾವ ತರ ನಡೀತು, ಮತ್ತೆ ಭಕ್ತರೆಲ್ಲ ಅವರ ಕರುಣೆನ ಯಾವ ತರ ಸ್ವೀಕರಿಸಿದ್ರು, ಮತ್ತೆ ಅಲ್ಲಿ ಪ್ರತಾಪ ರುದ್ರರಿಗೆ ಯಾವ ತರ ಈ ಒಂದು ರಥಯಾತ್ರೆ ಸಂದರ್ಭದಲ್ಲಿ ಅವರಿಗೆ ಯಾವ ತರ ಅನುಗ್ರಹ ಕೊಟ್ರು, ಇದೆಲ್ಲಾನು ಕೂಡ ಈ ಒಂದು ಅಧ್ಯಾಯದಲ್ಲಿ ನಮ್ಗೆ ತಿಳುವಳಿಕೆ ಬರುತ್ತೆ. ಇಂದಿನ ಅಧ್ಯಾಯದಲ್ಲಿ ನಾವು ನಿನ್ನೆ ನೋಡೋ ತರ ಗುಂಡಿಚ ಮಾರ್ಚನ, ಗುಂಡಿಚ
ಆ ಒಂದು ದೇವಸ್ಥಾನನ ಯಾವ ತರ ಅವರು ಶುದ್ಧಿ ಮಾಡಿದ್ರು, ಮತ್ತೆ ಅದರದ್ದು ಹಿಂದಿಂದು ಉದ್ದೇಶ ಏನಿತ್ತು, ಪ್ರತಿಯೊಬ್ಬರ ಹೃದಯದಲ್ಲಿ ಭಗವಂತ ಸ್ಥಿತನಾಗ್ಬೇಕು, ಅವನಿದಾನೆ, ಆದ್ರೆ ಅವನ ಸಾಕ್ಷಾತ್ಕಾರ ಪಡ್ಕೋಬೇಕು ಅಂದ್ರೆ ಯಾವ ತರ ನಮ್ಮ ಹೃದಯ ಪರಿಶುದ್ಧ ಆಗಿರ್ಬೇಕು, ಅದನ್ನ ತೋರ್ಸ್ಕೊಡೋದಕ್ಕಾಗಿ ಖುದ್ದಾಗಿ ಪರಕೆ ಇಟ್ಕೊಂಡು ಮಹಾಪ್ರಭು ಏನ್ ಮಾಡಿದ್ರು, ಗುಂಡಿಚನ ಗೂಡ್ಸಿದ್ರು, ತೊಳೆದ್ರು, ಮತ್ತೆ ಮತ್ತೆ ತೊಳೆದ್ರು, ಧೂಳನ್ನ ಕಣ ಕಣನು ಕೂಡ ಹುಡುಕಿ ತೆಗೆದ್ರು. ಅದಾದ್ಮೇಲೆ ಅಲ್ಲಿ ಗಂಧ ಲೇಪನಗಳನ್ನ ಸಮರ್ಪಣೆ ಮಾಡಿದ್ರು, ಅಲ್ಲಿ ಭಗವಂತ ಬಂದು ನೆಲೆಸಿದ್ರು, ಮತ್ತೆ ಜೋರು ಕೀರ್ತನೆ ಆಯ್ತು, ಮತ್ತೆ ಎಲ್ರಿಗೆ ಪ್ರಸಾದ ಹಂಚಿದ್ರು. ಇದೆಲ್ಲ ವಿಚಾರಗಳನ್ನ ನಾವು ಈ ಒಂದು ಹಿಂದಿನ ಅಧ್ಯಾಯದಲ್ಲಿ ನಾವು ತಿಳುವಳಿಕೆ ಪಡಿತೀವಿ. ಈ ಅಧ್ಯಾಯದಲ್ಲಿ ರಥಯಾತ್ರೆಯಲ್ಲಿ ಪ್ರಭುವರಿಯರ ಆವೇಶಭರಿತ ನರ್ತನ ಯಾವ ತರ ನಡೀತು. ಅವರು ಒಂದು ಗ್ರೂಪ್ ಮಾಡ್ಲಿಲ್ಲ, ಸುಮಾರು ಗ್ರೂಪ್ಗಳಾಗಿ ಭಕ್ತರನ್ನ ವಿಂಗಡಣೆ ಮಾಡಿದ್ರು. ರಥದ ಮುಂದುಗಡೆ ಮತ್ತೆ ರಥದ ಹಿಂದುಗಡೆ ಎರಡೂ ಕಡೆನೂ ಕೂಡ ಸಂಕೀರ್ತನೆ ನಡೆಯಕ್ಕೆ ಶುರುವಾಯಿತು. ಕೆಲವೊಂದ್ಸಲ ಈ ಏಳು ಪಾರ್ಟಿಗಳಿತ್ತು ಕೀರ್ತನ್ ಪಾರ್ಟಿಗಳಲ್ಲಿ. ಆ 7 ಪಾರ್ಟಿಗಳಲ್ಲಿ ಚೈತನ್ಯ ಮಹಾಪ್ರಭು ಏಕಕಾಲದಲ್ಲಿ ಎಲ್ಲಾ ಕಡೆ ಕಾಣಿಸ್ಕೊಳ್ತಾ ಇದ್ರು. ಇದು ಅದ್ಭುತ ಆಗಿರೋದು ಲೀಲೆ. ಈ ಒಂದು ರಥಯಾತ್ರೆದು ಲೀಲೆ ನಡೀತಾ ಇದೆ. ಆ ರಥದಲ್ಲಿ ಇವಾಗ ನಾನೇನು ತಗೊಂಡಿದ್ದೀನೋ ಈ ರಥಯಾತ್ರೆದು ಕೆಲವೊಂದು ವಿಚಾರಗಳು, ಅಲ್ಲೇನಾಯ್ತು ಅಂದ್ರೆ ಚೈತನ್ಯ ಮಹಾಪ್ರಭುದು ಭಾವ ನಿಮ್ಗೆ ಗೊತ್ತಿದೆ. ಮಹಾಪ್ರಭು ಯಾವ ಭಾವದಲ್ಲಿ ಬಂದ್ರು, ಶ್ರೀಮತಿ ರಾಧಾರಾಣಿ ಭಾವದಲ್ಲಿ ಅವತಾರ ತಗೊಂಡಿದ್ದಾರೆ. ರಾಧಾರಾಣಿ ಯಾವ ತರ ಕೃಷ್ಣನನ್ನ ಒಂದು ಪ್ರೀತಿ ಮಾಡ್ತಾ ಇದ್ರು, ಅದನ್ನ ಅವ್ರ ಅನುಭವ ಮಾಡ್ಬೇಕಾಗಿತ್ತು. ಆ ಅನುಭವನ ತಗೊಳೋದಕ್ಕಾಗಿ ಬಂದಿದ್ದಾರೆ ಮಹಾಪ್ರಭು. ಇದು ತುಂಬಾ ಗೂಢ ಆಗಿರೋದು ವಿಚಾರ. ಹೊಸದಾಗಿ ಎಷ್ಟೋ ಜನ ಭಕ್ತರಿದ್ದಾರೆ. ನೀವಿದನ್ನ ನಾನು ಏನ್ ಹೇಳ್ತಾ ಇದ್ದೀನೋ ಅಷ್ಟೇ ಕೇಳಿಸ್ಕೊಳ್ಳಿ, ತುಂಬಾ ಜಾಸ್ತಿ ಅದ್ರ ಮೇಲೆ ಚಿಂತನೆ ಮಾಡಕ್ ಹೋಗ್ಬೇಡಿ. ಮುಂದೆ ಸಮಯ ಬಂದಾಗ, ನಾವ್ ಯಾವಾಗ ಭಾಗವತ ಎಲ್ಲ ಅಧ್ಯಯನ ಮಾಡ್ಕೊಂಡು ಮುಂದೆ ಸಮಯ ಬಂದಾಗ ಚೈತನ್ಯ ಚರಿತಾಮೃತನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡೋದಕ್ಕೆ ಆತರ ಒಂದು ಅವಕಾಶ ನಮ್ಗೆ ಸಿಗುತ್ತೆ. ಅವಾಗ ಅದನ್ನ ತಿಳುವಳಿಕೆ ಪಡ್ಕೊಂಡು. ಆದ್ರೆ ಇಲ್ಲೇನಾಯ್ತು, ಇಲ್ಲೇನ್ ಹೇಳ್ತಾ ಇದ್ದಾರೆ, ಸುಮಾರು ಯಾವಾಗ ಕೃಷ್ಣ ವೃಂದಾವನದಿಂದ ಯಾವಾಗ ಮಥುರೆಗೆ ಬಂದ್ರು, ಮತ್ತೆ ವಾಪಸ್ ಯಾವಾಗ್ಲೂ ಕೂಡ ಅವರು ವೃಂದಾವನಕ್ಕೆ ಹೋಗ್ಲೇ ಇಲ್ಲ. ಅದಕ್ಕೆ ಒಂದ್ ಲೀಲೆ ಇತ್ತು, ಅದನ್ನು ಕೂಡ ಮುಂದೆ ನಾವು ತಿಳುವಳಿಕೆ ಪಡೆಯೋಣ. ಆ ಲೀಲೆ ಪ್ರಕಾರವಾಗಿ ಏನಪ್ಪಾ ಅಂದ್ರೆ, ಭಕ್ತಂದು ಒಂದು ಶಾಪ ಇತ್ತು ನೋಡಿ. ಭಕ್ತನ ಶಾಪನೂ ಕೂಡ ಭಗವಂತ ಅದನ್ನ ನೆರವೇರಿಸ್ಬೇಕು ಅನ್ನೋದೇ ವಿಚಾರ. ಅದಕ್ಕೆ ಭಕ್ತ ಪರಾಧೀನ ಅವನು. ಆ ಶಾಪದಿಂದ ಏನಾಯ್ತು ಅಂದ್ರೆ, 100 ವರ್ಷಗಳ ಕಾಲ ಶ್ರೀಮತಿ ರಾಧಾರಾಣಿ ಮತ್ತೆ ಕೃಷ್ಣ ಇಬ್ರು ಕೂಡ ಸಮ್ಮಿಲನ ಒಟ್ಟಿಗೆ ಸೇರುವಂತ ಅವಕಾಶ ಇರ್ಲಿಲ್ಲ ಅಲ್ಲಿ. ಇರ್ಲಿಲ್ಲ, ಅದರಿಂದ ಅವರು ಯಾವತ್ತೂ ಕೂಡ ಒಟ್ಟಿಗೆ ಸೇರ್ಲಿಲ್ಲ. ಆ ಸಮಯ ಅವರು ತುಂಬಾ ಶ್ರೀಮತಿ ರಾಧಾರಾಣಿ ತುಂಬಾ ದುಃಖ ಅನುಭವಿಸ್ತಾ ಇರ್ತಾರೆ. ಆ ದುಃಖನ ಕೂಡ ಏನ್ ಹೇಳುತ್ತೆ ಶಾಸ್ತ್ರ, ವಿಪ್ರಲಂಬ ಭಾವ ಅಂತ ಕರೀತಾರೆ ಅದನ್ನ. ಭಗವಂತ ಇದ್ರೇನು ಕೂಡ ಭಗವಂತನನ್ನ ಒಂದೇ ಸಮ ಆ ಒಂದು ಪ್ರೀತಿ ಪ್ರೇಮ ಬೆಳೆಸ್ಕೋತಾರಲ್ಲ, ಅದಕ್ಕೆ ವಿಪ್ರಲಂಬ ಭಾವ ಅಂತ ಹೆಸರು. ಆಚಾರ್ಯರು ನಮ್ಗೆ ಅದನ್ನ ಆ ತರ ತಿಳುವಳಿಕೆ ಕೊಡ್ತಾರೆ. ಆ ಸಮಯದಲ್ಲಿ ಏನಾಯ್ತು, ಇಲ್ಲಿ ಇಬ್ರು ಕೂಡ ಕುರುಕ್ಷೇತ್ರದಲ್ಲಿ, ನಾವ್ ಮೊನ್ನೆ ಹೋಗಿದ್ವಲ್ಲ ಕುರುಕ್ಷೇತ್ರ, ಆ ಕುರುಕ್ಷೇತ್ರದಲ್ಲಿ ಏನಾಯ್ತು ಅಂದ್ರೆ, ಇಬ್ಬರದು 100 ವರ್ಷಗಳಾದ್ಮೇಲೆ ಒಂದು ಸಮ್ಮಿಲನ ಆಗುತ್ತೆ. ಒಟ್ಟಿಗೆ ನೋಡ್ತಾರೆ ಇಬ್ರು ಎದುರುಗಡೆ ಕೃಷ್ಣ ಮತ್ತೆ ರಾಧಾರಾಣಿ. ಆ ಸ್ಥಳನೂ ಕೂಡ ಇದೆ, ಇವತ್ತು ಕೂಡ ಇದೆ. ನಾವು ಕುರುಕ್ಷೇತ್ರಕ್ಕೆ ಹೋದ್ರೆ, ನಾವ್ ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ಬ್ರಹ್ಮ ಸರೋವರ ಅಂತ ಇದೆ. ಆ ಬ್ರಹ್ಮ ಸರೋವರದ ಎದುರುಗಡೆ ಇವತ್ತು ಕೂಡ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳದ್ದು ಗೌಡಿಯ ಮಠ ಇದೆ ಅಲ್ಲಿ. ಆ ಸಮ್ಮಿಲನ ಸ್ಥಳದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಆ ಸ್ಥಳಕ್ಕೂ ನಾನು ಮೊನ್ನೆ ಹೋಗಿದ್ದೆ. ತುಂಬಾ ಅದ್ಭುತವಾಗಿರೋದು ಸ್ಥಳ, ಒಂದು ಅದ್ಭುತ ಆಗಿರೋದು ವಾತಾವರಣ ಇದೆ ಅಲ್ಲಿ. ಅದೇ ಸ್ಥಳದಲ್ಲಿ ಇಬ್ರು ಕೂಡ ಭೇಟಿ ಆದ್ರು. ಆ ಭೇಟಿ ಆಗ್ಬೇಕಂದ್ರೆ ಶ್ರೀಮತಿ ರಾಧಾರಾಣಿ ಹೇಳ್ತಾ ಇದ್ದಾರೆ, ನನ್ನ ಪ್ರಾಣನಾಥನು ನನಗೆ ಈಗ ಸಿಕ್ಕಿದ, ಅವನಿಲ್ಲದಿದ್ದಾಗ ಮನ್ಮಥನು ನನ್ನನ್ನು ದಹಿಸಿದನು, ಮತ್ತೆ ಅಂದ್ರೆ ನಾನು ತುಂಬಾ ಒಂಥರ ನೋವಲ್ಲಿ ಅನುಭವ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ನನಗೆ ಕೃಷ್ಣ ಮತ್ತೆ ರಾಧಾರಾಣಿ ಇಬ್ರು ಎದುರುಗಡೆ ಸಿಕ್ಕಿದಾಗ ಶ್ರೀಮತಿ ರಾಧಾರಾಣಿ ಈ ಮಾತನ್ನ ಹೇಳಿದ್ರು, ನನಗೆ ಇವತ್ತು ಸಿಕ್ಕಿದ್ದಾನೆ, 100 ವರ್ಷ ಆದ್ಮೇಲೆ ಸಿಕ್ಕಿದ್ದಾನೆ. ಇದನ್ನ ಶ್ಲೋಕನ ಸ್ವರೂಪ ದಾಮೋದರರು
ಚೈತನ್ಯ ಮಹಾಪ್ರಭು ರಥದಲ್ಲಿ ಅಂದ್ರೆ ಜಗನ್ನಾಥ ರಥದಲ್ಲಿ ಇರ್ಬೇಕಂದ್ರೆ ಈ ಶ್ಲೋಕನ ಜೋರಾಗಿ ಹೇಳ್ತಾರೆ. ರಾಧಾರಾಣಿ ಹೇಳಿದ್ದು ಈ ಒಂದು ಮಾತನ್ನ ಜೋರಾಗಿ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಕೇಳ್ತಾರೆ ಇದನ್ನ ಹೇಳು ನೀನು ಅಂತ. ಅವಾಗ ಸ್ವರೂಪ್ ದಾಮೋದರರು ಜೋರಾಗಿ ಹೇಳ್ತಾರೆ. ಜೋರಾಗಿ ಹೇಳಿ ಇದನ್ನ ಕೇಳಿಸ್ಕೊಂಡು ಏನಾಗತ್ತೆ ಅಂದ್ರೆ ಜಗನ್ನಾಥನನ್ನ ನೋಡ್ತಾರೆ ರಥದಲ್ಲಿ ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ಇವಾಗ ಯಾವ ಭಾವದಲ್ಲಿದ್ದಾರೆ? ಶ್ರೀಮತಿ ರಾಧಾರಾಣಿ ಭಾವದಲ್ಲಿದ್ದಾರೆ. ರಾಧಾರಾಣಿ ಭಾವದಲ್ಲಿ ಇರ್ಬೇಕಂದ್ರೆ ಅವರು ಚೈತನ್ಯ ಮಹಾಪ್ರಭು ಕೃಷ್ಣನನ್ನ ನೋಡ್ತಾ ಇದ್ದಾರೆ ಶ್ರೀಮತಿ ರಾಧಾರಾಣಿ ರೂಪದಲ್ಲಿ. ನೋಡ್ತಾ ಏನ್ ಮಾಡ್ತಾ ಇದ್ದಾರೆ? ಅವರು ಕಣ್ಣಲ್ಲಿ ನೀರ್ ಬರ್ತಾ ಇದೆ, ಮತ್ತೆ ಜೊತೆಯಲ್ಲಿ ನೃತ್ಯ ಮಾಡ್ತಾ ಇದ್ದಾರೆ. ಇದು ರಥಯಾತ್ರೆಯಲ್ಲಿ ನೃತ್ಯ ನಡೀತಾ ಇದೆ. ಇದಾದ್ಮೇಲೆ ಏನಾಯ್ತು? ಮಹಾಪ್ರಭು ಕೆಲವೊಂದ್ಸಲಿ ನೃತ್ಯ ಮಾಡ್ತಾ ರಥದ ಮುಂದೆ ಹೋಗ್ತಾ ಇದ್ದಾರೆ. ಜಗನ್ನಾಥ ಕೃಷ್ಣ ನೋಡ್ತಾ ಇದ್ದಾನೆ ಚೈತನ್ಯ ಮಹಾಪ್ರಭುನ ರಾಧಾರಾಣಿ ರೂಪದಲ್ಲಿ. ಅವರನ್ನು ಕೂಡ ನಿಧಾನವಾಗಿ ರಾಧಾರಾಣಿ ನೋಡ್ತಾ ರಥದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಕೆಲವೊಂದ್ಸಲಿ ಏನಾಗ್ತಾ ಇದೆ ಇಲ್ಲಿ, ರಥದ ಹಿಂದ್ಗಡೆ ಕೀರ್ತನ್ ಪಾರ್ಟಿ ಇತ್ತಲ್ವಾ, ಅವಾಗ ಮಹಾಪ್ರಭು ಹಿಂದ್ಗಡೆ ಬರ್ತಾರೆ. ರಥದ ಹಿಂದ್ಗಡೆ ಕೀರ್ತನ್ ಮಾಡ್ಕೊಂಡು ಹಿಂದ್ಗಡೆ ಬಂದ್ಬಿಡ್ತಾರೆ. ಅವಾಗ ರಥ ಏನಾಗೋಗುತ್ತೆ, ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಕೃಷ್ಣ ಮುಂದಕ್ಕೆ ಹೋಗಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಮತ್ತೆ ಚೈತನ್ಯ ಮಹಾಪ್ರಭು ಯಾವಾಗ ಮುಂದೆ ಬರ್ತಾರೋ, ಮತ್ತೆ ಯಾವಾಗ ಕೃಷ್ಣ ನೋಡ್ತಾರೆ, ಜಗನ್ನಾಥ ನೋಡ್ತಾನೋ, ಅವಾಗ ರಥ ಏನಾಗತ್ತೆ, ಮತ್ತೆ ಮುಂದೆ ಹೋಗ್ತಾ ಇದೆ. ಇದು ರಥಯಾತ್ರೆಯಲ್ಲಿ ನಡೆದಂತ ಅದ್ಭುತ ಆಗಿರೋದು ಲೀಲೆ. ಈ ಲೀಲೆನೇ ಹೇಳ್ತಾ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳು ಇದರದ್ದು ವರ್ಣನೆ ಮಾಡ್ತಾರೆ. ಅದನ್ನ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಶ್ಲೋಕ ಇದೆ, 119ನೇ ಶ್ಲೋಕ. ಆ ಶ್ಲೋಕ ಹೇಳಿ ಇದನ್ನ ಭಾವಾರ್ಥ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೀಗೆ ಯಾರು ಮುಂದೆ ಹೋಗುತ್ತಾರೆ ಎಂಬ ವಿಷಯದಲ್ಲಿ ಚೈತನ್ಯ ಮಹಾಪ್ರಭುಗಳಿಗೂ ಭಗವಾನ್ ಜಗನ್ನಾಥನಿಗೂ ಒಂದೇ ಒಂದು ಬಗೆಯ ಸ್ಪರ್ಧೆ ಏರ್ಪಟ್ಟಿತ್ತು. ಯಾರು ಮುಂದೆ ಹೋಗ್ತಾರೆ ನೋಡೋಣ ಅಂತ ಒಂದು ಸ್ಪರ್ಧೆ ಶುರು ಆಗೋಗಿತ್ತಲ್ಲಿ. ನೀನ್ ಮುಂದೆ ಹೋದ್ರೆ ನಾನ್ ಮುಂದೆ ಬರ್ತೀನಿ, ನೀನ್ ಹಿಂದೆ ಇದ್ರೆ ನಾನು ಅಲ್ಲೇ ನಿಲ್ತೀನಿ. ಇದು ಜಗನ್ನಾಥ ಎಂದು ಮಾತು. ಚೈತನ್ಯ ಮಹಾಪ್ರಭು ಏನ್ ಮಾಡ್ತಾ ಇದ್ದಾರೆ? ನಾನ್ ಎಲ್ಲಿರ್ತೀನೋ ನೀನ್ ಅಲ್ಲೇ ಇರ್ತೀಯ, ನೋಡ್ತೀನಿ ನಾನು ಅಂತ ಅವರನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅಲ್ಲಿ ಒಬ್ರಿಬ್ರು ಭಕ್ತರಿಲ್ಲ, ಲಕ್ಷ ಜನ ಸೇರ್ಕೊಂಡಿದ್ದಾರೆ. ಲಕ್ಷ ಜನ ರಥ ಎಳಿತಾ ಇದ್ದಾರೆ. ಆ ಲಕ್ಷ ಜನ ರಥ ಎಳಿತಾ ಇದ್ರೇನು ಜಗನ್ನಾಥ ಮುಂದೆ ಹೋಗ್ತಾ ಇಲ್ಲ. ಅದು ವಿಶೇಷ. ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಜಗನ್ನಾಥ ಚೈತನ್ಯ ಮಹಾಪ್ರಭು ಮೇಲೆ ಯಾವ ತರ ಆ ಒಂದು ಪ್ರೇಮ ಇಟ್ಟಿದ್ರು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಜಗನ್ನಾಥ ಎಲ್ಲ ಅವನ ನಿಯಂತ್ರಣದಲ್ಲೇ ಇರೋದು. ಅವನ್ ಏನ್ ಮಾಡಿದ್ರೆ ಮಾಡ್ಬೇಕಷ್ಟೇ. ಅಲ್ಲಿ ಲಕ್ಷ ಜನ ಇದಾರೆ ಇವತ್ತು. ಅದರಿಂದ ರಥ ಎಳ್ಕೊಂಡು ಫಾಸ್ಟ್ ಆಗಿ ಹೊಟ್ಟೋಗುತ್ತೆ ಇಲ್ಲಿಂದ. ಆ ತರ ವಿಚಾರನೇ ಇಲ್ಲ ಜಗನ್ನಾಥ್ ಪುರಿಯಲ್ಲಿ. ನೀವ್ ಹಿಂಗ್ ಆಡ್ಕೊಂಡ್ ಬರ್ತಾನೆ ಜಗನ್ನಾಥನ್ ನೀವು ನೋಡಿದಾಗ. ಕರೆಕ್ಟ್ ಅಲ್ವಾ? ಎತ್ಕೊಂಡ್ ಬರ್ಬೇಕಂದ್ರೆ ಜಗನ್ನಾಥ ಹಿಂಗೆಲ್ಲ ಬರ್ತಾ ಇರ್ತಾರೆ. ಹಿಂಗ್ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಅದಕ್ಕೊಂದ್ ಲೀಲೆ ಇದೆ. ಶ್ರೀಮತಿ ರಾಧಾರಾಣಿನ ನೋಡ್ಬೇಕು ಅಂತ ಅಂದ್ರೆ ಕೃಷ್ಣನಿಗೆ ಯಾವಾಗ ಈ ಒಂದು ವಿಚಾರ ಬರುತ್ತೋ, ಅವಾಗ ಆ ವಿಚಾರದಲ್ಲಿನೇ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ, ಅವನ ಕಂಟ್ರೋಲ್ ಕಳ್ಕೊಂಡ್ಬಿಟ್ನಂತೆ, ಅವನು ಸ್ಮೃತಿ ಕಳ್ಕೊಂಡ್ಬಿಟ್ನಂತೆ. ಅದಕ್ಕೆ ಅವನು ನಿಲ್ಲಕ್ಕೆ ಆಗ್ತಾ ಇಲ್ಲ. ಹೀಗೆ ತೂರಾಡ್ಕೊಂಡು ಏನ್ ಮಾಡ್ತಾರೆ, ರಥಕ್ಕೆ ಬರ್ತಾರೆ. ಅದು ಬೇರೆ ಇನ್ನೊಂದ್ಸಲ ಹೇಳ್ತೀನಿ ನಾನು. ಆದ್ರೆ ಇಲ್ಲಿ ಏನಾಯ್ತು, ಸ್ಪರ್ಧೆ ಏರ್ಪಟ್ಟಿದೆ ಇಬ್ಬರಿಗೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಆದ್ರೆ ಚೈತನ್ಯ ಮಹಾಪ್ರಭು ಎಷ್ಟು ಬಲಶಾಲಿಗಳು ಎಂದ್ರೆ ಜಗನ್ನಾಥನು ತನ್ನ ರಥದಲ್ಲಿ ಕೂತು ಚೈತನ್ಯರಿಗಾಗಿ ಕಾಯುವಂತೆ ಮಾಡುತ್ತಿದ್ದರು. ಆದ್ರೆ ಚೈತನ್ಯ ಮಹಾಪ್ರಭು ಸ್ಪರ್ಧೆಯಲ್ಲಿ ಯಾರು ಗೆಲ್ತಾ ಇದ್ರು? ಚೈತನ್ಯ ಮಹಾಪ್ರಭುನೇ ಗೆಲ್ತಾ ಇದ್ರು. ಆದ್ರೆ ಸಾಮಾನ್ಯವಾಗಿ ಏನಪ್ಪಾ, ನಾವು ಇಲ್ಲಿ ಸ್ಪರ್ಧೆ ಏನಾದ್ರೂ ಇಟ್ರೆ, ರನ್ನಿಂಗ್ ರೇಸ್ ಇಟ್ರೆ ಯಾರು ಮುಂದೆ ಹೋಗ್ತಾರೆ ಅವರೇ ಗೆದ್ದಂಗೆ ಲೆಕ್ಕ. ಕರೆಕ್ಟ್ ಅಲ್ವಾ? ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಸ್ಪರ್ಧೆ ಉಲ್ಟಾ ಹೊಡಿತಾ ಇದೆ. ಯಾರು ಹಿಂದೆ ಇರ್ತಾರೆ ಅವರೇ ಗೆದ್ದಂಗ್ ಲೆಕ್ಕ, ಯಾರು ಅವ್ರಿಗಾಗಿ ಕಾಯ್ತಾರೋ ಅವರೇ ಗೆದ್ದಂಗ್ ಲೆಕ್ಕ. ಆತರ ಇಲ್ಲಿ ಚೈತನ್ಯ ಮಹಾಪ್ರಭು ಸ್ಪರ್ಧೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಬಲಶಾಲಿ ಆಗಿದ್ರು, ಗೆಲ್ತಾ ಇದ್ರು. ಯಾಕಂದ್ರೆ ಶ್ರೀಮತಿ ರಾಧಾರಾಣಿದು ಭಾವದಲ್ಲಿದ್ರು. ಕೃಷ್ಣ ರಾಧಾರಾಣಿಗಾಗಿ ಏನ್ ಮಾಡ್ತಾರೆ, ಕೆಲವೊಂದ್ಸಲಿ ಅವರು ಕಾಯ್ತಾ ಇದ್ರು. ಇದು ವಿಚಾರ ಇದೆ.
ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಏನ್ ಹೇಳ್ತಾರೆ, ತಾವು ರಚಿಸಿರುವ ಅನುಭಾಷ್ಯ ಎನ್ನುವ ಗ್ರಂಥದಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಚೈತನ್ಯ ಮಹಾಪ್ರಭುಗಳ ದೈವನ್ಮಾದವನ್ನು ಈ ಬಗೆಯಲ್ಲಿ ವರ್ಣಿಸಿದ್ದಾರೆ. ವೃಂದಾವನದಲ್ಲಿ ಗೋಪಿಯರ ಸಂಘವನ್ನು ಬಿಟ್ಟ ಮೇಲೆ ನಂದಸುತ ಕೃಷ್ಣನು ದ್ವಾರಕೆಗೆ ಬಂದು ತನ್ನ ಲೀಲಾ ವಿಲಾಸಗಳಲ್ಲಿ ನಿರತನಾದನು. ತನ್ನ ಸೋದರ ಸೋದರಿ ಹಾಗೂ ಇತರರೊಡನೆ ಕೃಷ್ಣನು ದ್ವಾರಕಾಪುರಿಯಿಂದ ಕುರುಕ್ಷೇತ್ರಕ್ಕೆ ಹೋದಾಗ ಪುನಃ ವೃಂದಾವನದ ವಾಸಿಗಳನ್ನು ಭೇಟಿಯಾದ. ಶ್ರೀ ಚೈತನ್ಯ ಮಹಾಪ್ರಭುಗಳು ರಾಧಾ ಭಾವ ದ್ಯುತಿ ಸಮ್ಮಿಲಿತ ಎಂದರೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ರಾಧಾರಾಣಿಯ ಪಾತ್ರದಲ್ಲಿರುವ ಸ್ವಯಂ ಶ್ರೀ ಕೃಷ್ಣನು ಭಗವಾನ್ ಜಗನ್ನಾಥನ ದೇವರು ಕೃಷ್ಣ ಹಾಗೂ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀಮತಿ ರಾಧಾ ರಾಣಿ. ಚೈತನ್ಯ ಮಹಾಪ್ರಭುಗಳು ಭಗವಾನ್ ಜಗನ್ನಾಥನನ್ನು ಗುಂಡೀಚಾ ದೇವಾಲಯದತ್ತ ಒಯ್ದ ಪ್ರಸಂಗವು ಶ್ರೀಮತಿ ರಾಧಾರಾಣಿಯು ಕೃಷ್ಣನನ್ನು ವೃಂದಾವನದತ್ತ ಒಯ್ದ ಪ್ರಸಂಗವನ್ನು ಹೋಲುತ್ತದೆ. ಇವಾಗ ದೇವಸ್ಥಾನದಿಂದ ಎಲ್ಲಿಗೆ ಎಳ್ಕೊಂಡು ಹೋಗ್ತಾ ಇದೆ ರಥ? ಗುಂಡೀಚಾ ದೇವಸ್ಥಾನಕ್ಕೆ ಎಳ್ಕೊಂಡು ಹೋಗ್ತಾ ಇದೆ. ಅದೇ ಪ್ರಕಾರವಾಗಿ ದ್ವಾರಕೆಯಿಂದ ಕೃಷ್ಣನನ್ನ ವೃಂದಾವನಕ್ಕೆ ಎಳ್ಕೊಂಡು ಹೋಗೋ ತರ ಇಲ್ಲಿ ರಥದ್ದು ಆ ಒಂದು ವಿಚಾರ ಇದೆ. ಇಲ್ಲಿ ದ್ವಾರಕಾಪುರಿ ಯಾವುದು? ಏನು ದೇವಸ್ಥಾನ ಜಗನ್ನಾಥ ದೇವಸ್ಥಾನ ಇದೆಯೋ, ಮೂಲ ದೇವಸ್ಥಾನ ಇದೆಯೋ ಅದು ದ್ವಾರಕಾಪುರಿ. ಆದ್ರೆ ಗುಂಡೀಚಾ ದೇವಸ್ಥಾನ ಏನು? ಆ ವೃಂದಾವನಕ್ಕೆ ಏನ್ ಮಾಡ್ತಾ ಇದಾರೆ ಇವಾಗ? ಜಗನ್ನಾಥನನ್ನ ಎಲ್ಲಾ ಗೋಪಿಯರು ಏನ್ ಮಾಡ್ತಾ ಇದಾರೆ? ಎಳ್ಕೊಂಡು ಹೋಗ್ತಾ ಇದ್ದಾರೆ. ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಜಗನ್ನಾಥನಾಗಿ ಉನ್ಮಾದದಲ್ಲಿ ಆನಂದದಲ್ಲಿ ಆನಂದ ಪಡ್ತಾ ಆ ವೃಂದಾವನದ ವಾಸಿಗಳ ಜೊತೆ ವೃಂದಾವನಕ್ಕೆ ಮತ್ತೆ ವಾಪಸ್ಸು. ಇದು ಸಂಕೇತ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಕೃಷ್ಣನು ಪರಮ ವೈಭವ ಪೇತ ಭೋಗ ಭೋಗ್ಯಗಳನ್ನು ಅನುಭವಿಸುವ ಸ್ಥಳ ದ್ವಾರಕಾ. ಶ್ರೀ ಕ್ಷೇತ್ರ ಜಗನ್ನಾಥಪುರಿಯ ದ್ವಾರಕಾ ಪಟ್ಟಣ ಎಂಬುದಾಗಿ ಲೆಕ್ಕಕ್ಕಿಡಿಯಲಾಗಿತ್ತು. ಆದರೆ ರಥಯಾತ್ರೆಯ ಸಂದರ್ಭವೇ ಬೇರೆ ತೆರನಾಗಿತ್ತು. ಎಲ್ಲಾ ರಾಗಾನುಭರಿತ ಕೃಷ್ಣ ಪ್ರೇಮದಿಂದ ತುಂಬಿದ ಜನರಿದ್ದಾರೋ ಆ ಸ್ಥಳ ಗ್ರಾಮ ವೃಂದಾವನಕ್ಕೆ ಶ್ರೀ ಚೈತನ್ಯ ಮಹಾಪ್ರಭು ಕೃಷ್ಣನನ್ನು ಒಯ್ಯುತ್ತಿದ್ದರು. ವೃಂದಾವನವು ಹೇಗೆ ಮಾಧುರ್ಯ ಲೀಲೆಯ ಸ್ಥಳವೋ ಹಾಗೆ ಶ್ರೀ ಕ್ಷೇತ್ರ ಐಶ್ವರ್ಯ ಲೀಲೆಯ ಸ್ಥಳ. ಇಲ್ಲಿ ದ್ವಾರಕಾಪುರಿ ಐಶ್ವರ್ಯ ಲೀಲೆ ಸ್ಥಳ ಆದ್ರೆ ಈ ವೃಂದಾವನ ಈ ಮಾಧುರ್ಯ ಲೀಲೆದು ಸ್ಥಳ. ಭಗವಂತ ಅಲ್ಲಿ ಆಫೀಸಲ್ಲಿ ಇದ್ದಂಗೆ ಐಶ್ವರ್ಯ ಕ್ಷೇತ್ರ ಅದು. ಆದ್ರೆ ಇಲ್ಲಿ ಮನೇಲಿ ಇದ್ದಂಗೆ ಮಾಧುರ್ಯ ಕ್ಷೇತ್ರ ಇದು. ನಾವ್ ಹಿಂಗೆ ಸರಳವಾಗಿ ಅರ್ಥ ಮಾಡ್ಬೇಕು. ಜಗನ್ನಾಥ ಕೃಷ್ಣನ ವೃಂದಾವನ ಪ್ರಜೆಗಳನ್ನು ಮರೆಯುತ್ತಿದ್ದ ಎಂಬುದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ರಥದ ಹಿಂದೆ ನಡೆದು ಬಂದ ಪ್ರಸಂಗವು ಸೂಚಿಸುತ್ತದೆ. ಕೃಷ್ಣ ವೃಂದಾವನದ ಜನನ ಮರ್ತೋಗ್ತಾ ಇದ್ರು ಅನ್ನೋದನ್ನ ಸೂಚನೆ ಕೊಡೋದಕ್ಕಾಗಿ ಕೆಲವೊಂದ್ಸಲಿ ರಥದ ಹಿಂದ್ಗಡೆ ಹೋಗ್ತಾ ಇದ್ರು. ಆದ್ರೆ ಕೃಷ್ಣ ಜಗನ್ನಾಥ ಏನ್ ಮಾಡ್ತಾ ಇದ್ದ? ಅಲ್ಲೇ ನಿಂತ್ಕೊಂಡ್ಬಿಡ್ತಾ ಇದ್ದ. ಇನ್ನೂ ಅದ್ಭುತ ಆಗಿರೋದು ಲೀಲೆಗಳೆಲ್ಲ ಇದೆ. ವೃಂದಾವನ ದ್ವಾರಕದಲ್ಲಿ ಇದ್ರೇನು ಕೂಡ ಕೃಷ್ಣ ಯಾವ ತರ ವೃಂದಾವನದ ಎಲ್ಲರನ್ನ ನೆನೆಸ್ಕೊಂಡು ಯಾವ ತರ ಅವನು ಆ ಒಂದು ಭಾವದಲ್ಲಿ ಇದ್ರು ಅನ್ನೋದನ್ನು ಕೂಡ ಕೆಲವೊಂದು ಲೀಲೆಗಳಲ್ಲಿ ನಮ್ಗೆ ತಿಳುವಳಿಕೆ ಕೊಡ್ತಾರೆ. ಅದೇ ಪ್ರಕಾರವಾಗಿ ಜಗನ್ನಾಥ ಏನ್ ಮಾಡ್ತಾ ಇದ್ದಾನೆ? ಇವ್ರು ಹಿಂದೆ ಹೋಗಿದ ತಕ್ಷಣ ಅವ್ರು ಹಂಗೆ ನಿಂತ್ಕೊಂಡ್ಬಿಡ್ತಾ ಇದ್ದಾರೆ. ಅದಾದ್ಮೇಲೆ ಏನಾಯ್ತು? ಕೃಷ್ಣನು ವೃಂದಾವನದ ಪ್ರಜೆಗಳನ್ನು ನಿರ್ಲಕ್ಷಿಸಿದೇನೋ ಹೌದು, ಆದರೆ ಅವನು ಅವರನ್ನು ಮರೆಯಲಾಗಲಿಲ್ಲ. ಅವನನ್ನ ಮರ್ತಿಲ್ಲ. ಅವರು ನಿರ್ಲಕ್ಷ್ಯ ತೋರ್ಸೋ ತರ ಇದೆ. ಆದ್ರೆ ಕೃಷ್ಣ ಯಾವತ್ತಾದ್ರೂ ವೃಂದಾವನದಲ್ಲಿರೋ ಜನಗಳನ್ನ ಮರ್ತೋದ್ರ ಅಂದ್ರೆ ಇಲ್ವೇ ಇಲ್ಲ. ಅವ್ರು ಯಾವಾಗ್ಲೂ ಅವರನ್ನ ನೆನೆಸ್ಕೊಂಡು ಏನ್ ಮಾಡ್ತಾ ಇದ್ರು? ಕಣ್ಣಲ್ಲಿ ಕೆಲವೊಂದ್ಸಲಿ ಅಳ್ತಾ ಇದ್ರು, ಕೆಲವೊಂದ್ಸಲಿ ನಿದ್ದೆ ಮಾಡ್ತಾ ಇರ್ಲಿಲ್ಲ. ಈ ತರ ಲೀಲೆಗಳನ್ನೆಲ್ಲ ಮಾಡ್ತಾ ಇದ್ರು. ಕೆಲವೊಂದ್ಸಲಿ ರುಕ್ಮಿಣಿ ದೇವಿನೂ ಕೇಳ್ತಾ ಇದ್ರು, ಯಾಕೆ ನೀವು ಇಷ್ಟೆಲ್ಲ ನಾವೆಲ್ಲ ಇದ್ದೀವಲ್ಲ, ನೀವ್ ಯಾಕೆ ಹಿಂಗೆಲ್ಲ ಇದ್ದೀರಾ? ನೀವ್ ಯಾಕೆ ಅವರನ್ನೇ ಯಾವಾಗ ಯೋಚನೆ ಮಾಡ್ತಾ ಇದ್ದೀರಾ? ಆ ವಿಚಾರಗಳನ್ನ ತಿಳುವಳಿಕೆ ಕೊಡೋದಕ್ಕಾಗಿನೇ ಏನ್ ಮಾಡಿದ್ರು? ರೋಹಿಣಿ ಮಾತೆ ಹತ್ರ ಭಗವಂತನ ಲೀಲೆಗಳನ್ನ, ವೃಂದಾವನದ ಲೀಲೆಗಳನ್ನ ಕೇಳಕ್ ಇಷ್ಟಪಟ್ರು. ಆ ಲೀಲೆಗಳನ್ನ ಕೇಳ್ತಾ ಇರ್ಬೇಕಾದ್ರೇನೆ ಕೃಷ್ಣ ಜಗನ್ನಾಥ ಆಗಿ ಪರಿವರ್ತನೆ ಆದ್ರು. ಇವಾಗ ಏನ್ ರೂಪ ನಾವು ನೋಡ್ತಾ ಇದೀವಲ್ಲ, ದೊಡ್ಡ ದೊಡ್ಡ ಕಣ್ಣುಗಳು, ಕೈಯೆಲ್ಲ ಒಳಗಡೆ ಹೋಗಿರೋದು, ಕಾಲೆಲ್ಲ ಇಲ್ದಿರ ಇರೋದು, ಆ ರೂಪನ ಧರಿಸಿದ್ರು. ಇದು ಜಗನ್ನಾಥಂದು ಇನ್ನೊಂದು ಲೀಲೆ. ಹೀಗೆ ಜಗನ್ನಾಥ ಕೃಷ್ಣನು ತನ್ನ ವೈಭವಪೇತ ರಥಯಾತ್ರೆಯಲ್ಲಿ ವೃಂದಾವನಕ್ಕೆ ಹಿಂದಿರುಗುತ್ತಿದ್ದ. ಕೃಷ್ಣನು ವೃಂದಾವನದ ಪ್ರಜೆಗಳನ್ನು ಇನ್ನು ಜ್ಞಾಪಕ ಇಟ್ಟುಕೊಂಡಿದ್ದಾನೋ ಎಂಬುದನ್ನು ಶ್ರೀಮತಿ ರಾಧಾರಾಣಿಯ ಪಾತ್ರದಲ್ಲಿದ್ದ ಚೈತನ್ಯ ಮಹಾಪ್ರಭುಗಳು ಪರೀಕ್ಷಿಸುತ್ತಿದ್ದರು. ಅದಕ್ಕೆ ಅವ್ರ ಹಿಂದೆ ಕೊಟ್ಟೋಗ್ತಾ ಇದ್ರು.
ಯೋಚನೆ ಮಾಡ್ತಾ ಇದ್ರು, ಇನ್ನು ನಮ್ಮನ್ನೇನಾದ್ರೂ ನೆನ್ಪಿಟ್ಟಿದಾರೋ ಇಲ್ವೋ ನೋಡ್ಬಿಡೋಣ ಅಂತ ಹಿಂದಕ್ಕೆ ಹೋಗ್ತಾ ಇದ್ರು. ಕೃಷ್ಣ ಅಲ್ಲೇ ಜಗನ್ನಾಥ ಏನ್ ಮಾಡ್ತಾ ಇದ್ದಾರೆ, ರಥದಲ್ಲಿ ನಿಂತೋಗ್ಬಿಡ್ತಾ ಇದ್ರು. ಮತ್ತೆ ಅವ್ರ ಮುಂದೆ ಬಂದ್ಮೇಲೆ ಮತ್ತೆ ಅವರು ನೃತ್ಯ ಮಾಡ್ತಾ ಇರೋದನ್ನ ನೋಡಿ ಮತ್ತೆ ಜಗನ್ನಾಥ ಏನ್ ಮಾಡ್ತಾ ಇದ್ರು, ನಿಧಾನವಾಗಿ ಸ್ವಲ್ಪ 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 ಮುಂದಕ್ಕೆ ಹೋಗ್ತಾ ಇದ್ರು. ಭಗವಾನ್ ಚೈತನ್ಯ ಮಹಾಪ್ರಭುಗಳು ರಥದ ಹಿಂದೆ ಬಂದಷ್ಟೇ ಆಗ ಜಗನ್ನಾಥ ದೇವನು ಸ್ವಯಂ ಕೃಷ್ಣ ಶ್ರೀಮತಿ ರಾಧಾರಾಣಿಯ ಮನಸ್ಸಿನಲ್ಲಿದ್ದದ್ದನ್ನು ಅರ್ಥ ಮಾಡಿಕೊಂಡನು. ಹೀಗಾಗಿ ತಾನು ವೃಂದಾವನದ ಪ್ರಜೆಗಳನ್ನು ಮರೆತಿಲ್ಲವೆಂಬುದನ್ನು ರಾಣಿಗೆ ಸೂಚಿಸಲು ಕೆಲವು ಸಲ ಜಗನ್ನಾಥನು ನರ್ತನ ನಿರತ ಚೈತನ್ಯ ಮಹಾಪ್ರಭುಗಳ ಹಿಂದಾಗುತ್ತಿದ್ದನು. ತನ್ನ ರಥವು ಮುಂದೆ ಸಾಗುವುದನ್ನು ಆಗಾಗ ನಿಲ್ಲಿಸುತ್ತಿದ್ದನು. ಶ್ರೀಮತಿ ರಾಧಾರಾಣಿಯ ವೈಭವ ಮಾದವಿಲ್ಲದೆ ತನಗೆ ತೃಪ್ತಿ ಇಲ್ಲವೆಂಬುದನ್ನು ಭಗವಾನ್ ಜಗನ್ನಾಥನು ಈ ರೀತಿ ಸೂಚಿಸಿದನು. ಹೀಗೆ ಭಗವಾನ್ ಜಗನ್ನಾಥನು ತನ್ನ ರಥದಲ್ಲಿ ನಿಲ್ಲಿಸಿ ಕಾದು ನಿಂತಿರುವಾಗ ಗೌರಸುಂದರರು ಚೈತನ್ಯ ಮಹಾಪ್ರಭುಗಳು ಶ್ರೀಮತಿ ರಾಧಾರಾಣಿಯ ರಾಗ ಪರವಶತೆಯಲ್ಲಿ ತಕ್ಷಣವೇ ಕೃಷ್ಣನ ಮುಂದೆ ಬಂದರು. ಇಂತಹ ಸಂದರ್ಭಗಳಲ್ಲಿ ಭಗವಾನ್ ಜಗನ್ನಾಥನು ನಿಧಾನವಾಗಿ ಮುಂದೆ ಸಾಗುತ್ತಿದ್ದನು. ಸ್ಪರ್ಧೆಯ ಮನೋಭಾವದ ಈ ನಿಯಮಗಳು ಕೃಷ್ಣ ಹಾಗೂ ಶ್ರೀಮತಿ ರಾಧಾರಾಣಿಯ ಪ್ರೇಮ ಲೀಲೆಗಳ ಭಾಗವೇ ಆಗಿದ್ದವು. ಜಗನ್ನಾಥನ ಸಂಬಂಧದಲ್ಲಿ ಭಗವಾನ್ ಚೈತನ್ಯರ ರಾಗ ಪರವಶತೆ ಹಾಗೂ ಶ್ರೀಮತಿ ರಾಧಾರಾಣಿಗೆ ಸಂಬಂಧಿಸಿದಂತೆ ಜಗನ್ನಾಥನ ರಾಗ ಪರವಶತೆ ಈ ಎರಡೂ ಸ್ಪರ್ಧೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ವಿಜೇತರಾದರು. ಇಷ್ಟು ಈ ಪರಮಾರ್ಥದಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳು ಏನು ಈ ರಥಯಾತ್ರೆದ ಈ ಒಂದು ಅದ್ಭುತ ಆಗಿರೋದು ಲೀಲೆಗಳನ್ನ ತಿಳುವಳಿಕೆ ಕೊಟ್ರು, ಅದನ್ನ ಪ್ರಭುಪಾದರು ನಮ್ಗೆ ತಿಳುವಳಿಕೆ ಕೊಟ್ರು. ಇದು ರಥಯಾತ್ರೆ. ಇವತ್ತು ನಾವು ರಥಯಾತ್ರೆನ ನೀವು ಯೂಟ್ಯೂಬ್ ಅಲ್ಲೋ ಇಲ್ಲಾಂದ್ರೆ ನೀವು ಟಿವಿಯಲ್ಲೋ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಕೃಷ್ಣ ಯಾಕೆ ರಥದಲ್ಲಿ ಆತರ ಜನ ಇದ್ದಾರೆ, ಯಾಕೆ ಅವರನ್ನ ಗುಂಡೀಚಾ ದೇವಸ್ಥಾನಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದಾರೆ, ಇದೆಲ್ಲಾನು ಕೂಡ ನಾವಿವಾಗ ಅರ್ಥ ಮಾಡ್ಕೋಬಹುದು. ಅದಕ್ಕೆ ಈ ಭಾಗವದ್ಗೀತಾ ಇವಾಗ ಭಾಗವತದಲ್ಲಿ ಏನು ನಾವು ತಿಳುವಳಿಕೆ ಪಟ್ವಲ್ಲ ಸೂತ ಗೋಸ್ವಾಮಿಗಳು, ಯಾವಾಗ ಭಗವಂತನ ಭಕ್ತರು ಈ ತರ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳು, ಶಿಲ ಪ್ರಭುಪಾದರು, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ಯಾವ ತರ ಭಗವಂತನ ಲೀಲೆಗಳನ್ನ ವರ್ಣನೆ ಮಾಡಿದಾರೋ ನಾವು ಹಂಗೆ ಅರ್ಥ ಮಾಡ್ಕೊಂಡಾಗ ಮಾತ್ರನೇ ನಮ್ಗೆ ಆ ಅನುಭವ ನಮ್ಗೆ ಸಿಗತ್ತೆ. ಇಲ್ಲಾಂದ್ರೆ ನಾವ್ ಯಾವತ್ತೂ ಕೂಡ ಭಗವಂತನ ರಥಯಾತ್ರೆ ಅಂದ್ರೆ ನಾವೇನ್ ಅನ್ಕೊಂಡಿದ್ವಿ, ಕೃಷ್ಣನ್ ಎತ್ಕೊಂಡ್ಬಂದು ರಥದಲ್ಲಿ ಇಡ್ತಾರೆ, ಜನ ಎಲ್ಲ ಏನ್ ಮಾಡ್ತಾರೆ, ಹಗ್ಗ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾರೆ, ಅವ್ರು ಹುಟ್ಟು ಸಾವಿಂದ ಬಿಡುಗಡೆ ಪಡೆಯೋದಕ್ಕೆ ಇದೊಂದು ಅವಕಾಶ ಅಂತ ಅನ್ಕೋತಾರೆ, ಅಷ್ಟೇ ಅನ್ಕೋತೀವಿ. ಆದ್ರೆ ಅದ್ರ ಹಿಂದ್ಗಡೆ ಭಗವಂತನ ದಿವ್ಯವಾಗಿರೋದು ಲೀಲೆ ಇದೆ, ಗೊತ್ತಿಲ್ಲ ನಮ್ಗೆ ಅವೆಲ್ಲ. ಆದ್ರೆ ಈ ಪ್ರಕಾರ ಆಚಾರ್ಯರ ಮುಖಾಂತರವಾಗಿ ನಾವ್ ಯಾವಾಗ ತಿಳುವಳಿಕೆ ಪಡಿತೀವೋ ಅವಾಗ ಮಾತ್ರನೇ ನಮ್ಗೆ ಆ ಒಂದು ಭಗವಂತನ ಭಾವ ಏನಿದೆ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಇದನ್ನ ಕೇಳಿಸ್ಕೊಂಡ್ರೆ ಸಾಕು. ಅದನ್ನೇ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ. ಕಡೆಯದಾಗ ಏನ್ ಹೇಳಿದ್ರು, ಇಂಥ ಪರಬ್ರಹ್ಮನ ಧ್ಯಾನಕ್ಕೆ ಅತ್ಯಂತ ಅನುಕೂಲಕರವೂ ಮತ್ತು ಹಿತಕರವಾದ ಸಾಧನವೂ ಆಗಿದೆ. ಭಗವಂತನ ಲೀಲಾ ನಿರೂಪಣೆಗಳು ಆ ಲಾಸ್ಟ್ ಸಾಲು ಓದಿ ಮಾತಾಜಿ, 2 ಸಾಲು ಭಗವಂತನ ಲೀಲಾ ನಿರೂಪಣೆಗಳು. ಭಗವಂತನ ಲೀಲಾ ನಿರೂಪಣೆಗಳು ಪರಬ್ರಹ್ಮದ ಧ್ಯಾನಕ್ಕೆ ಅತ್ಯಂತ ಅನುಕೂಲಕರವೂ ಮತ್ತು ಹಿತಕರವಾದ ಸಾಧನವೂ ಆಗಿದೆ. ಅವುಗಳ ಸೌಲಭ್ಯವನ್ನು ನಾವು ಬಳಸಿಕೊಳ್ಳಬೇಕು. ಏನ್ ಹೇಳ್ತಾರೆ ಪ್ರಭುಪಾದರು, ಭಗವಂತನ ಅದ್ಭುತ ಆಗಿರೋದು ಲೀಲೆಗಳನ್ನ ನಾವೇನ್ ಮಾಡ್ಬೇಕು, ಧ್ಯಾನ ಮಾಡೋದಿಕ್ಕೆ ಅತ್ಯಂತ ಏನಾಗುತ್ತೆ, ಅನುಕೂಲ ಆಗಿದೆ. ನಾವು ಪ್ರಭುಪಾದರ ಈ ಒಂದು ಭಾವಾರ್ಥ ಓದಿದೀವಿ. ಇವತ್ತು ರಥಯಾತ್ರೆ ನೋಡೋದಕ್ಕೂ ಇವತ್ತು ನಾವು ಭಗವಂತನ ಜಗನ್ನಾಥನ್ ರಥನ ನೋಡೋದಕ್ಕೂ ನಾವು ಇಷ್ಟು ದಿನ ರಥ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ, ಹೌದಾ ಅಲ್ವಾ? ಇದು ನಮ್ಗೆ ಅನುಕೂಲ ಆಗಿದೆ. ನಾವ್ ಈ ತರ ಏನ್ ಮಾಡ್ಬೇಕು, ಭಗವಂತನ ಲೀಲೆಗಳನ್ನ ಆ ಅನುಭವಗಳನ್ನ ನಾವು ಪಡಿತಾ ನಮ್ ಜೀವನನ ನಾವು ಕಳಿಬೇಕು. ಅವಾಗ ಮಾತ್ರ ನಾವು ಈ ಭವಬಂಧನದಿಂದ ನಿಜವಾಗ್ಲೂ ಬಿಡುಗಡೆ ಆಗ್ತೀವಿ. ಮತ್ತೆ ಇಲ್ಲೇ ನಮ್ಗೆ ಆನಂದ ಪ್ರಾಪ್ತಿ ಆಗುತ್ತೆ. ಭಗವಂತನ ಧಾಮದಲ್ಲಿ ಎಂತ ಒಂದು ಅನುಭವ ಸಿಗುತ್ತೋ ಆ ಅನುಭವನ ನಾವ್ ಇಲ್ಲೇ ಪಡ್ಕೋಬಹುದು. ಇದಕ್ಕಾಗಿನೇ ಹಿಂದಿನ ಶ್ಲೋಕದಲ್ಲಿ ಪ್ರಭುಪಾದರ ಭಾವಾರ್ಥದಲ್ಲಿ ಏನ್ ಹೇಳಿದ್ದಾರೆ, ಈ ಒಂದು ಭೌತಿಕ ಬಹಿರಂಗ ಶಕ್ತಿನೇ ಆಧ್ಯಾತ್ಮಿಕವಾಗಿ ಪರಿವರ್ತನೆ ಆಗತ್ತೆ ಮಹಾಪ್ರಭು ಕೃಪೆಯಿಂದ, ಪರಂಪರೆದು ಕೃಪೆಯಿಂದ. ಇಷ್ಟು ಹೇಳ್ತಾ ನಾವ್ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ನಿಲ್ಸೋಣ. ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ, ಚರ್ಚೆ ಇದ್ರೆ ಇವಾಗ ನೀವು ಮಾಡ್ಬೋದು. ಶ್ರೀಮದ್ ಭಾಗವತಂ ಕಿ ಜೈ, ಚೈತನ್ಯ ಚರಿತಾಮೃತ ಕಿ ಜೈ, ಜಗನ್ನಾಥ್ ಬಲದೇವ್ ಸುಭದ್ರಮಯಿ ರಥ ಮಹಾ ಮಹೋತ್ಸವ ಕಿ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ನಿಮ್ಗೆ ಇವತ್ತೇನಾದ್ರು ಅರ್ಥ ಆಯ್ತಾ? ಇದು
ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ಭಗವಂತ 100 ವರ್ಷ ರಾಧಾ ಮಾತೆಯನ್ನ ನೋಡ್ಬಾರ್ದು ಅನ್ನೋ ಶಾಪ ಇರುತ್ತಲ್ಲ, ಆ 100 ವರ್ಷ ಅನ್ನೋದು ಈ ಬ್ರಹ್ಮನ ದಿನದ ತರ ಲೆಕ್ಕನ ಅಥವಾ ನಮ್ಗಳ ದಿನ ತರ ಲೆಕ್ಕನ ಪ್ರಭು? ನೀವ್ ಹೆಂಗಾದ್ರೂ ಅರ್ಥ ಮಾಡ್ಕೊಳ್ಳಿ ಮಾತಾಜಿ. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ಈಗ ನಾವು ಕೃಷ್ಣ ಕಾನ್ಶಿಯಸ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಹೌದು. ಹಾಗಾಗಿ ಅಂತ್ಯಕಾಲದಲ್ಲಿ ಈಗ ನಾವು ಅಂತ್ಯಕಾಲದಲ್ಲಿ ಗುರು ಮತ್ತೆ ಭಗವಂತನ ನಾಮ ಅಥವಾ ಶಾಸ್ತ್ರಗಳ ನೆನಪು ಅಥವಾ ಅದು ಅಷ್ಟು ಸುಲಭವಾಗಿ ಬರಲ್ಲ ಅಂತ ಹೇಳ್ತಾರೆ. ಈವನ್ ಪ್ರಾಕ್ಟೀಸ್ ಮಾಡ್ತಿದ್ರು ಅದು ತುಂಬಾ ದುರ್ಲಭ ಅಂತ ಹೇಳ್ತಾರೆ. ಸೊ ಈಗ ನಮ್ಗೆ ಅರ್ಥ ಆಗಿದ್ದು ಅಂದ್ರೆ ನಾವು ಕೃಷ್ಣನ ಲೀಲೆಗಳನ್ನ ಶ್ರವಣ ಮಾಡಬೇಕು ಮತ್ತೆ ನಾಮದಲ್ಲಿ ನಂಬಿಕೆ ಹೊಂದಬೇಕು. ಈ ಮನಸ್ಸು ಬುದ್ಧಿಯನ್ನ ನಾವು ನಂಬುದ್ರೆ ಗ್ಯಾರಂಟಿ ನಾವು ನಮ್ಮ ಗೋಲ್ನ ನಾವು ರೀಚ್ ಮಾಡೋಕ್ಕಾಗಲ್ಲ. ಅಂದ್ರೆ ನಾವು ಕೃಷ್ಣ ಗೋಲಕ ವೃಂದಾವನಕ್ಕೆ ನಾವು ಹೋಗೋಕ್ಕಾಗಲ್ಲ. ಹಾಗಾಗಿ ನಾವು ಕೃಷ್ಣನ ನಾಮ ಜಪ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಮತ್ತೆ ಶ್ರವಣ ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ರೆ ಇದು ಸುಲಭವಾಗಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಪ್ರಭು. ಹರೇ ಕೃಷ್ಣ. ಸರಿ ಇದೆ ಪ್ರಭು, ನೀವು ಹೇಳ್ತಾ ಇರೋದು 100ಕ್ಕೆ 100 ಕರೆಕ್ಟ್. ನಮ್ಮ ಸ್ವಪ್ರಯತ್ನದಿಂದ ಯಾವತ್ತೂ ಇದನ್ನ ಸಾಧನೆ ಮಾಡಕ್ಕಾಗಲ್ಲ. ಆದ್ರೆ ಭಗವಂತನ ಕೃಪೆ ಇದ್ರೆ, ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳ್ತಾ ಇರೋದು, ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ. ಭಜತಾಂ ಪ್ರೀತಿ ಪೂರ್ವಕಂ. ಅವನು ಭಗವಂತನ ನಾಮಗಳನ್ನ ನಾವು ಪ್ರೀತಿಯಿಂದ, ಆಚಾರ್ಯರು ಯಾವ ತರ ಹೇಳ್ತಾ ಇದಾರೋ ಆ ತರ ಅಪರಾಧ ಇಲ್ದಿರ ನಾವ್ ಯಾವಾಗ ಜಪ ಮಾಡ್ತೀವೋ ಮತ್ತೆ ಭಗವಂತನ ಲೀಲೆಗಳನ್ನ ಶ್ರವಣ ಮಾಡ್ಕೋತೀವೋ, ಅದೆರಡನ್ನೂ ಕೂಡ ಭಜತಾಮೆ, ಎರಡೂ ಭಜನೆ. ದದಾಮಿ ಬುದ್ಧಿ ಯೋಗಂ, ನಾನ್ ಬುದ್ಧಿ ಕೊಡ್ತೀನಿ ಅವನಿಗೆ ಅಂತಾರೆ. ಏನು ಮಾಮು ಉಪಯ ಅಂತಿದ್ದೆ ನನ್ನ ಹತ್ರಕ್ಕೆ ವಾಪಸ್ ಬರೋದಕ್ಕೆ. ಇದು ಭಗವದ್ಗೀತೆಯಲ್ಲಿ ಭಗವಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ದದಾಮಿ ಬುದ್ಧಿ ಯೋಗಂ, ನಾನ್ ಬುದ್ಧಿ ಕೊಟ್ಬಿಡ್ತೀನಿ, ಹೆದರ್ಕೋಬೇಡಿ, ಮಾ ಶುಚಃ, ಹೆದರ್ಕೋಬೇಡಿ ಅಂತ. ಅದಕ್ಕೆ ನಾವು ನಮ್ಮ ಕೆಲ್ಸನ ನಾವು ಮಾಡ್ತಾ ಇರ್ಬೇಕು ಪ್ರಭು. ಪ್ರತಿದಿನ ನಮ್ದೇನಿದೆಯೋ ಆಚಾರ್ಯರು ಗುರು ಪರಂಪರೆ ಏನ್ ಹೇಳ್ತಾ ಇದೆಯೋ ಆ ಪ್ರಕಾರವಾಗಿ ನಮ್ ಸಾಧನೆ ಏನಿದೆಯೋ ಅದನ್ನ ಮಾಡ್ಬೇಕು. ಇದನ್ನ ಗುಂಡೀಚ ಮಾರ್ಜನ ಏನು ನಡೆಯುತ್ತಲ್ವಾ, ಆ ನಡೆಯೋ ಸಂದರ್ಭದಲ್ಲಿ ಏನೆಲ್ಲ ಘಟನೆ ಆಯ್ತು, ಮತ್ತೆ ಅದಕ್ಕೆ ಇಂಥ ಒಂದು ಭಾವಾರ್ಥನ ಮತ್ತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳು ತಿಳುವಳಿಕೆ ಕೊಡ್ತಾರೆ. ಆ ಭಾವಾರ್ಥನ ಇವತ್ತು ಸಂಜೆ ಒಂದು ಕಾರ್ಯಕ್ರಮದಲ್ಲಿ ನಾನು ಚರ್ಚೆ ಮಾಡ್ತೀನಿ. ಅದನ್ನ ಇವತ್ತು ಇಲ್ಲಿ ಚೈತನ್ಯ ಚಂದ್ರಮುಖ ಪ್ರಭು ಮನೆಯಲ್ಲಿ ಇವತ್ತು ಜಗನ್ನಾಥ್ ಪೂಜೆ ಇಟ್ಕೊಂಡಿದ್ದಾರೆ. ಅಲ್ಲಿ ನಾವು ಚರ್ಚೆ ಮಾಡ್ಬೇಕು ಸ್ವಲ್ಪ. ಅದನ್ನ ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ. ಅದನ್ನ ಇವತ್ತು ಸಂಜೆ ನಾವು ಚರ್ಚೆ ಮಾಡೋಣ. ಅಲ್ಲಿ ಹೆಂಗೆ ಒಬ್ಬ ವ್ಯಕ್ತಿ ಈ ಒಂದು ಸಹಜವಾಗಿ ಕೃಷ್ಣ ಪ್ರಜ್ಞೆಗೆ ಬರ್ಬೋದು, ಮತ್ತೆ ಏನ್ ಮಾಡ್ಬೇಕು ನಾವು ಅನ್ನೋದನ್ನ ಅಲ್ಲಿ ನಮ್ಗೆ ತಿಳುವಳಿಕೆ ಕೊಡ್ತಾರೆ. ಅದು ಝೂಮ್ ಮೀಟಿಂಗ್ ಅಲ್ಲ ಹೇಳ್ತೀರಾ ಪ್ರಭು? ಝೂಮ್ ಮೀಟಿಂಗ್ ಅಲ್ಲಿ ಸಂಜೆ ಕಾರ್ಯಕ್ರಮ ಕಾರ್ಯಕ್ರಮ ಇದೆ ಮಾತಾಜಿ. ಬೇಕಾದ್ರೆ ಝೂಮ್ ಆನ್ ಮಾಡ್ಕೊಂಡಂಗಿದ್ರೆ ಯಾರಾದ್ರೂ ನೀವು ಝೂಮ್ ಅಲ್ಲಿ ಆನ್ ಮಾಡ್ಕೊಂಡು ಕೇಳಿಸ್ಕೋಬಹುದು. ನೋಡೋಣ ಮಾತಾಜಿ, ನಾನು ಅದನ್ನ ವಿಚಾರಣೆ ಮಾಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಯಾಕೆಂದ್ರೆ ಇವತ್ತು ಶುಕ್ರವಾರ ಅಲ್ವಾ, ಬೇರೆ ಏನಾದ್ರು ಕಾರ್ಯಕ್ರಮ ಭಕ್ತಿ ವೃಕ್ಷಗಳದ್ದು ಯಾರ್ದಾದ್ರೂ ಇದೆಯೋ, ಝೂಮ್ ಅಲ್ಲಿ ಏನಾದ್ರು ನಡೀತಾ ಇದೆಯೋ ಗೊತ್ತಿಲ್ಲ ನನ್ಗೆ. ಆದ್ರೆ ಏನು ಇಲ್ಲ ಅಂದ್ರೆ ನಾವು ಝೂಮ್ ಅಲ್ಲಿ ನಾವು ಇದನ್ನ ಮಾಡ್ಬೋದು. ರೆಕಾರ್ಡ್ ಮಾಡಿದ್ರು ಹಾಕಿ ಪ್ರಭು. ಬೇರೆ ಯಾರಿಗಾದ್ರೂ ಏನೋ ಪ್ರಶ್ನೆ ಇಲ್ಲ ಅಂದ್ರೆ ನಾವು ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿ ನಾವು ಈ ಕಾರ್ಯಕ್ರಮ ಮುಗಿಸೋಣ. ಎಲ್ರಿಗೆ ಅರ್ಥ ಆಯ್ತಾ? ಇವತ್ತು ಜಗನ್ನಾಥ ರಥಯಾತ್ರೆ ಎಲ್ರು ನೋಡಿ ಭಾಗವಹಿಸಿ, ನಾಳೆ ಶೇಷಾದ್ರಿಪುರಂ ಅಲ್ಲಿ ನಾವು ರೆಗ್ಯುಲರ್ ಆಗಿ ಅಲ್ಲಿ ಹೋಗಿ ಭಾಗವಹಿಸ್ತೀವಿ. ಅಲ್ಲಿ ಕಾರ್ಯಕ್ರಮ ಇರುತ್ತೆ. ಅದರದ್ದು ಪೋಸ್ಟರ್ ಎಲ್ಲ ನಿಮ್ಗೆ ಭಕ್ತಿ ವೃಕ್ಷ ಲೀಡರ್ಸ್ ಮುಖಾಂತರವಾಗಿ ನಿಮ್ಗೆ ಎಲ್ರಿಗೆ ಸಿಕ್ಕಿರುತ್ತೆ. ಅದರಿಂದ ನೀವೆಲ್ಲರೂ ಕೂಡ ನಾಳೆ ಜಗನ್ನಾಥ ರಥಯಾತ್ರೆದಲ್ಲೂ ನಾಳೆನೂ ಕೂಡ ಭಾಗವಹಿಸ್ಬೋದು. ಮತ್ತೆ ಸೇವೆಗಳು ಇದೆ. ಪ್ರತಿ ವರ್ಷ ನಾವು ಒಂದ್ ಕಡೆ ಭೋಗನ ನಮ್ ದೇವಸ್ಥಾನದಿಂದ ಜಗನ್ನಾಥನಿಗೆ ಅರ್ಪಣೆ ಮಾಡ್ತಾ ಇರ್ತೀವಿ. ಅದನ್ನ ನಳಿನಿ ಮಾತಾಜಿ ಆರ್ಗನೈಸ್ ಮಾಡ್ತಾರೆ ರಾಜಭೋಗನ. ಯಾರ್ಯಾರಿಗೆ ಸೇವೆ ಕೊಟ್ಟಿದಾರೋ ಅವರೆಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ನೀವು ಅಲ್ಲಿಗೆ ಬಂದು ಕೊಡಿ. ಮತ್ತೆ ಮಾತಾಜಿ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಳ್ಳಿ.
ಎಲ್ರೂ ಕೂಡ ಇದರಲ್ಲಿ ಭಾಗವಹಿಸ್ಬೋದು. ಯಾರ್ಯಾರಿಗೆ ಅನುಕೂಲ ಆಗುತ್ತೋ ಅವರೆಲ್ಲರೂ ಕೂಡ ಜಗನ್ನಾಥ್ಗೆ ಭೋಗಗಳನ್ನ ಅರ್ಪಣೆ ಮಾಡ್ಬೋದು. ಅದನ್ನ ನಳಿನಿ ಮಾತಾಜಿ ಇದ್ದಾರೆ, ಅವ್ರ ಮುಖಾಂತರವಾಗಿ ಇದನ್ನ ನೀವು ಮಾಡ್ಬೋದು. ಇಲ್ಲಾಂದ್ರೆ ನಿಮ್ ಭಕ್ತಿ ವೃಕ್ಷ ಲೀಡರ್ಸ್ ಮುಖಾಂತರವಾಗಿನೂ ಕೂಡ ಇದನ್ನ ನೀವು ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಆದ್ರೆ ಎಲ್ಲಾ ಭಕ್ತಿ ವೃಕ್ಷ ಲೀಡರ್ಸ್ ನಳಿನಿ ಮಾತಾಜಿ ಜೊತೆ ಕೋರ್ಡಿನೇಷನ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಇಲ್ಲಿಗೆ ನಾವು ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿ ನಾವು ಈ ಕಾರ್ಯಕ್ರಮಕ್ಕೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ನಾಳೆ ಯಾರು ಓದ್ತೀರಾ? ನಾವು ಮಾತಾಜಿ ಹಾ, ಭಾರತಿ ಯಾರು? ಸುವರ್ಣ ಹಾ, ಓಕೆ ಮಾ.